ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು, ಅಂದರೆ ವಿದ್ಯುತ್ ಪ್ರವಾಹ ಉಂಟಾದಾಗ ರಾಸಾಯನಿಕ ಪರಿಣಾಮ ಯಾವ ರೀತಿಯಾಗಿ ಉಂಟಾಗುತ್ತೆ. ಈ ಒಂದು ರಾಸಾಯನಿಕ ಪ್ರವಾಹದಲ್ಲಿ ಬರುವಂಥ ಸಂಕ್ಷಿಪ್ತವಾಗಿ ಒಂದು ಪೀಠಿಕೆಯನ್ನು ತಿಳ್ಕೊಳ್ಳೋಣ. ಏನೆಲ್ಲ ನಾವು ಈ ಒಂದು ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡ್ತೀವಿ, ಯಾಕೆ ಇದನ್ನು ನಾವು ಸ್ಟಡಿ ಮಾಡಬೇಕು ಅಂತ. ಈ ಒಂದು ಚಾಪ್ಟರ್ ಏನಿದೆ GPSTR, HSTR, PSTR ಮತ್ತು TET ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಎಲೆಕ್ಟ್ರಿಸಿಟಿ ಏನಿದೆ, ವಿದ್ಯುತ್ ಶಕ್ತಿ ಆಗಿರ್ಬೋದು, ಎಲ್ಲವನ್ನ ನೀವು ತಿಳ್ಕೊಬೇಕಾದ್ರೆ ಮೊದಲಿಗೆ ಇಲ್ಲಿ ಬರುವಂಥ ಕೆಲವೊಂದಷ್ಟು ಬೇಸಿಕ್ ಟರ್ಮ್ಸ್ಗಳನ್ನು ತಿಳ್ಕೊಬೇಕಾಗಿದೆ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಇದೆ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ಒಂದು ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ಒಂದು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಸಂಬಂಧಿಸಿದಾಗೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವಾಗ ಅಧ್ಯಾಯ 11 ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ. ವಿದ್ಯುತ್ ಪ್ರವಾಹವು ದ್ರಾವಣಗಳು ಕರಗಿದ ಪದಾರ್ಥಗಳ ಮೂಲಕ ಹರಿದಾಗ, ಅಂದರೆ ವಿದ್ಯುತ್ ಪ್ರವಾಹ ಎನ್ನುವಂಥದ್ದು ದ್ರಾವಣಗಳಂದರೆ ಸಾಲ್ಟ್ ವಾಟರ್ ಇರ್ಬೋದು, ನೀರು, ಈ ರೀತಿಯಾಗಿ ದ್ರಾವಣಗಳಲ್ಲಿ ಅಥವಾ ಕರಗಿದ ಪದಾರ್ಥಗಳ ಮೂಲಕ ಹರಿಸಿದಾಗ ಅಲ್ಲಿ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಈ ಬದಲಾವಣೆಗಳನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಎಂದು ಕರೆಯುತ್ತಾರೆ. ಇಂತಹ ಸಂದರ್ಭದಲ್ಲಿ ದ್ರಾವಣದಲ್ಲಿನ ಅಯಾನುಗಳು ಚಲಿಸಿ ವಿದ್ಯುತ್ ಭಾರಗಳಲ್ಲಿ ಹೊಸ ಪದಾರ್ಥಗಳ ರಚನೆ, ಅನಿಲಗಳ ಬಿಡುಗಡೆ, ಲೋಹದ ಪದರಗಳ ಜಮಾವಣೆ ಅಂದರೆ ಅಕ್ಯುಮುಲೇಟ್ ಆಗುವಂಥದ್ದು. ಈ ಪ್ರಕ್ರಿಯೆಯನ್ನು ವಿದ್ಯುಚ್ಛೇದಕ ಅಥವಾ ಎಲೆಕ್ಟ್ರೋಲೈಸಿಸ್ ಎಂದು ಕರೆಯಲಾಗುತ್ತದೆ. ಲೋಹದ ಶುದ್ಧೀಕರಣ ಯಾವ ರೀತಿಯಾಗಿ ಮಾಡ್ತಾರೆ, ಲೋಹದ ಲೇಪನವನ್ನು ಯಾವ ರೀತಿಯಾಗಿ ಮಾಡ್ತಾರೆ, ರಾಸಾಯನಿಕ ಸಂಯೋಗಗಳ ತಯಾರಿಕೆಯಲ್ಲಿ ಈ ಒಂದು ವಿದ್ಯುಚ್ಛಕ್ತಿಯ ಪರಿಣಾಮ ಯಾವ ರೀತಿಯಾಗಿರುತ್ತೆ, ಇದರ ಉಪಯೋಗ ಏನು ಎಂಬುದನ್ನು ಡೀಟೇಲ್ ಆಗಿ ಈ ಒಂದು ಚಾಪ್ಟರ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ಗಳು, ವಿದ್ಯುತ್ ಲೇಪನ ಅಂದರೆ ಏನು, ಯಾವ ರೀತಿಯಾಗಿ ವಿದ್ಯುತ್ ಲೇಪನ ಮಾಡ್ತಾರೆ, ಮತ್ತು ಈ ಒಂದು ವಿದ್ಯುತ್ ಪ್ರವಾಹದಲ್ಲಿ ರಾಸಾಯನಿಕವಾಗಿ ಯಾವ ರೀತಿಯಾಗಿ ಬದಲಾವಣೆಗಳಾಗ್ತವೆ ಎಂಬುದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇವಾಗ ವಿದ್ಯುತ್ ಪ್ರವಾಹದ ಉತ್ತಮ ಮತ್ತು ದುರ್ಬಲ ವಾಹಕಗಳು, ಇದರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ವಿದ್ಯುತ್ ಪ್ರವಾಹ ದುರ್ಬಲ ಮತ್ತು ಉತ್ತಮ ವಾಹಕಗಳು ಅಂದರೆ ಏನು ಅಂತ ನೋಡೋಣ. ವಿದ್ಯುತ್ ಪ್ರವಾಹವನ್ನು ತಮ್ಮ ಮೂಲಕ ಸುಲಭವಾಗಿ ಅಥವಾ ಕಷ್ಟದಿಂದ ಹರಿಸದೆ ಅದನ್ನು ಸಾಧ್ಯವಾಗುವ ಪದಾರ್ಥಗಳ ಆಧಾರದ ಮೇಲೆ ಉತ್ತಮ ವಾಹಕಗಳು ಮತ್ತು ದುರ್ಬಲ ವಾಹಕಗಳು ಅಂತೇಳಿ ವರ್ಗೀಕರಣ ಮಾಡ್ತೀವಿ. ಯಾವ ಒಂದು ಮಟೀರಿಯಲು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ, ಯಾವ ಒಂದು ಮಟೀರಿಯಲು ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ, ಈ ರೀತಿಯಾಗಿ ಇರುವಂತಹ ಪದಾರ್ಥಗಳಿಗೆ ಉತ್ತಮ ವಾಹಕಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡದೇ ಇರುವಂತಹ ಪದಾರ್ಥಗಳಿಗೆ ದುರ್ಬಲ ವಾಹಕಗಳು ಅಂತ ಹೇಳಿ ಕರಿತೀವಿ. ಉತ್ತಮ ವಾಹಕಗಳಂದರೆ ಏನು? ಸೊ ವಿದ್ಯುತ್ ಪ್ರವಾಹನ ಸುಲಭವಾಗಿ ಹರಿಸುವ ಪದಾರ್ಥಗಳನ್ನು ಉತ್ತಮ ವಾಹಕಗಳು ಅಂತ ಹೇಳಿ ಕರೀತಾರೆ. ಉತ್ತಮ ವಾಹಕಗಳಂದರೆ ಇಂಗ್ಲೀಷ್ನಲ್ಲಿ ಗುಡ್ ಕಂಡಕ್ಟರ್ಸ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ ಪ್ರವಾಹವನ್ನು ತನ್ನ ಮೂಲಕ ಸುಲಭವಾಗಿ ಹರಿಯಲು ಬಿಡುವಂತಹ ಪದಾರ್ಥಗಳಿಗೆ ಉತ್ತಮ ವಾಹಕಗಳು, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ಇವುಗಳನ್ನು ಮುಖ್ಯವಾಗಿ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಸೊ ಯಾವ ಒಂದು ಪದಾರ್ಥ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ, ಆ ಒಂದು ಪದಾರ್ಥದಲ್ಲಿ
ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಹೆಚ್ಚಿರುತ್ತೆ. ಉದಾಹರಣೆಗೆ ಯಾವುದೇ ಒಂದು ವಿದ್ಯುತ್ನಿಂದ ಅಂದರೆ ಯಾವುದೇ ಒಂದು ವಿದ್ಯುತ್ತನ್ನು ಹರಿಸಲಿಕ್ಕೆ ನಾವು ಯಾವುದೇ ಒಂದು ಪದಾರ್ಥವನ್ನು ಬಳಸ್ತಾ ಇದ್ದೀವಿ ಅಂತಂದಮೇಲೆ ಒಂದು ವೈರ್ ಆಗಿರ್ಬೋದು, ಅದನ್ನು ಕಾಪರಿಂದ ಮಾಡಿರ್ತಾರೆ. ಅಲ್ಯೂಮಿನಿಯಂ ಆಗಿರ್ಬೋದು. ಸಾಮಾನ್ಯವಾಗಿ ಈಗ ವಿದ್ಯುತ್ ಕಂಬದಿಂದ ಮನೆಯವರೆಗೆ ಸರಬರಾಜು ಆಗಿರುವಂತಹ ಕರೆಂಟ್ ಏನಿರುತ್ತೆ ಅದು ಸಾಮಾನ್ಯವಾಗಿ ಅಲ್ಯೂಮಿನಿಯಂ ವೈರಿಂದ ಮಾಡಿರ್ತಾರೆ. ಸೊ ವಿದ್ಯುತ್ ವೈರ್ಸ್ಗಳನ್ನು ಕಾಪರಿಂದ ಮಾಡಿರ್ತಾರೆ. ಕಾಪರ್, ಅಲ್ಯೂಮಿನಿಯಂ, ತಾಮ್ರ ಅಥವಾ ಅಲ್ಯೂಮಿನಿಯಂಗಳನ್ನು ಉತ್ತಮ ವಾಹಕಗಳು, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಏನೆಲ್ಲ ಇದ್ದಾವೆ, ಈ ಒಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ತಾಮ್ರ, ಅಲ್ಯೂಮಿನಿಯಂ, ಬೆಳ್ಳಿ, ಕಬ್ಬಿಣ, ಮರ್ಕ್ಯುರಿ, ಆಮ್ಲ, ಲವಣ, ಕ್ಷಾರ ದ್ರಾವಣಗಳು, ಉದಾಹರಣೆಗೆ ಉಪ್ಪಿನ ನೀರು, ನಿಂಬೆ ರಸ, ಈ ರೀತಿಯಾಗಿದ್ದಾವೆ. ಇವುಗಳಲ್ಲಿ ಅತ್ಯಂತ ಸೂಕ್ತವಾಗಿ ಯಾವ ಒಂದು ಮಟೀರಿಯಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾಗುತ್ತೆ? ಮೊದಲನೇದಾಗಿ ಅದು ಬೆಳ್ಳಿ ಫಸ್ಟ್ ನಂಬರಲ್ಲಿ ಬಂದರೆ, ಸೆಕೆಂಡ್ ಅಲ್ಯೂಮಿನಿಯಂ ಬರುತ್ತೆ. ಓಕೆನಾ. ನಮ್ಮ ಭಾರತೀಯರು ಹೆಚ್ಚಾಗಿ ಬಳಸುವಂಥ ವಿದ್ಯುತ್ ಮಟೀರಿಯಲ್ಗಳು ತಾಮ್ರ ಮತ್ತು ಅಲ್ಯೂಮಿನಿಯಂನಿಂದ ಆಗಿರ್ತವೆ. ಮತ್ತು ಮುಂದುವರೆದ ದೇಶಗಳಲ್ಲಿ ಬೆಳ್ಳಿಯಿಂದ ಮಾಡಿರುವಂಥ ವಿದ್ಯುತ್ ತಂತಿಗಳನ್ನು ಯೂಸ್ ಮಾಡ್ತಾರೆ. ಓಕೆ, ಈ ರೀತಿಯಾಗಿ ಇವೆಲ್ಲವೂ ಕೂಡ ಏನಿದ್ದಾವೆ, ಉತ್ತಮ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಕರಿತೀವಿ. ಯಾವ ಉದಾಹರಣೆ, ಕಾಪರ್, ಅಲ್ಯೂಮಿನಿಯಂ, ಸಿಲ್ವರ್, ಐರನ್, ಮರ್ಕ್ಯುರಿ, ಆಮ್ಲ, ಲವಣ, ಕ್ಷಾರಗಳು, ಉಪ್ಪಿನ ನೀರು ಮತ್ತು ನಿಂಬೆ ರಸ ಇವು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನೆಕ್ಸ್ಟು ಪುವರ್ ಕಂಡಕ್ಟರ್ಸ್ ಅಥವಾ ದುರ್ಬಲ ವಾಹಕಗಳು ಅಂದರೆ ಏನು? ವಿದ್ಯುತ್ತನ್ನು ತನ್ನ ಮೂಲಕ ವಿದ್ಯುತ್ ಪ್ರವಾಹವನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಅಥವಾ ಬಹಳ ಕಷ್ಟದಿಂದ ಹರಿಯುವ ಪದಾರ್ಥಗಳನ್ನು ದುರ್ಬಲ ವಾಹಕಗಳು ಎಂದು ಕರೆಯಲಾಗುತ್ತದೆ. ದುರ್ಬಲ ವಾಹಕಗಳು ಅಂದರೆ ಏನು? ವಿದ್ಯುತ್ ಪ್ರವಾಹವನ್ನು ತನ್ನ ಮೂಲಕ ಹರಿಯಲು ಬಿಡದೇ ಇರುವಂಥ ಪದಾರ್ಥಗಳಿಗೆ ದುರ್ಬಲ ವಾಹಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಶುದ್ಧ ನೀರು ಅಂದರೆ ಡಿಸ್ಟಿಲ್ ವಾಟರ್ ಅಂತ ಹೇಳಿ ಕರಿತೀವಿ. ಡಿಸ್ಟಿಲ್ ವಾಟರ್ ನೀರಿನಲ್ಲಿ ಕರೆಂಟ್ ಪಾಸ್ ಆಗುತ್ತೆ, ಆದರೆ ಶುದ್ಧ ನೀರಿನಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಯಾಕಪ್ಪ ಅಂದರೆ ಈಗ ಮಿನರಲ್ ವಾಟರ್ ಏನಿರುತ್ತೆ ಅದನ್ನು ಚೆನ್ನಾಗಿ ಕುದಿಸಿ ನೀರನ್ನು ಆವಿ ಮಾಡಿರುವಂಥ ನೀರನ್ನು ಸ್ಟೋರ್ ಮಾಡಿರ್ತಾರೆ. ಈ ರೀತಿಯಾಗಿ ಆವಿಸಿದ ನೀರು ಏನಾಗಿರುತ್ತೆ ಅಂದರೆ ನೀರು ಅತ್ಯಂತ ಶುದ್ಧವಾಗಿರುತ್ತೆ. ಈಗ ಅತ್ಯಂತ ಶುದ್ಧ ನೀರಿನಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಯಾಕಂದರೆ ಆ ಒಂದು ಶುದ್ಧ ನೀರಿನಲ್ಲಿ ಯಾವುದೇ ರೀತಿಯಾದ ಮಿನರಲ್ಸ್ಗಳು ಡಿಸಾಲ್ವ್ ಆಗಿರೋದಿಲ್ಲ. ಹಾಗಾಗಿ ಶುದ್ಧ ನೀರಿನಲ್ಲಿ ಕರೆಂಟ್ ಪಾಸ್ ಆಗೋದಿಲ್ಲ. ಪ್ಲಾಸ್ಟಿಕ್, ರಬ್ಬರ್, ಗಾಜು, ಮರ, ಗಾಳಿ ಇವುಗಳೆಲ್ಲವೂ ಕೂಡ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ ಹೇಳ್ತೀವಿ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಶುದ್ಧ ನೀರು ದುರ್ಬಲ ವಾಹಕವಾಗಿದ್ದರೂ ಅದಕ್ಕೆ ಉಪ್ಪು ಅಥವಾ ಆಮ್ಲವನ್ನು ಸೇರಿಸಿದರೆ ಅದು ಉತ್ತಮ ವಾಹಕವಾಗುತ್ತದೆ. ಲೋಹಗಳು ಸಾಮಾನ್ಯವಾಗಿ ಉತ್ತಮ ವಾಹಕಗಳಾಗಿರ್ತವೆ, ಆದರೆ ಅಲೋಹಗಳು ಅಥವಾ ಲೋಹೇತರ ಪದಾರ್ಥಗಳು ಸಾಮಾನ್ಯವಾಗಿ ದುರ್ಬಲ ವಾಹಕಗಳಾಗಿರ್ತವೆ. ಓಕೆ, ಈಗ ನೀರಿನೊಂದಿಗೆ ವಿದ್ಯುತ್ ಪರಿಣಾಮ ಯಾವ ರೀತಿಯಾಗಿರುತ್ತೆ? ನೀರಿನೊಂದಿಗೆ ವಿದ್ಯುತ್ ಪರಿಣಾಮ ಯಾವ ರೀತಿಯಾಗಿ ಇರುತ್ತೆ ಅಥವಾ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಯಾವ ರೀತಿಯಾಗಿರ್ತವೆ ಅಂತ ನೋಡ್ತಾ ಹೋಗೋಣ. ಈಗ ನೀರು ಶುದ್ಧವಾಗಿರುವ ವಿದ್ಯುತ್ ಪ್ರವಾಹವನ್ನು ಬಹಳ ಕಡಿಮೆ ಪ್ರಮಾಣದಲ್ಲಿ ಹರಿಸುತ್ತೆ. ಅಂದರೆ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ, ಡಿಸ್ಟಿಲ್ ವಾಟರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗೋದಿಲ್ಲ, ಕರೆಂಟ್ ಪಾಸ್ ಆಗೋದಿಲ್ಲ. ಆದರೆ ಆ ಒಂದು ಡಿಸ್ಟಿಲ್ ವಾಟರ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲ ಅಂದರೆ ನಿಂಬೆ ರಸ
ಈ ರೀತಿಯಾಗಿ ರಸಗಳನ್ನು ಆ್ಯಡ್ ಮಾಡಿದರೆ ಅದಕ್ಕೆ ಲವಣ ಅಂದರೆ ಉಪ್ಪನ್ನು ಬಳಸಿದಾಗ ಮತ್ತು ಕ್ಷಾರಗಳನ್ನು ಸೇರಿಸಿದರೆ ಅದು ಉತ್ತಮ ವಿದ್ಯುತ್ ವಾಹಕತೆ ಆಗುತ್ತದೆ. ಇಂತಹ ನೀರಿನ ಮೂಲಕ ವಿದ್ಯುತ್ತನ್ನು ಪ್ರವಾಹ ಹರಿಸುವ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತದೆ. ಡಿಸ್ಟಿಲ್ ವಾಟರ್ ಇರ್ತಕ್ಕಂಥದ್ದು ಶುದ್ಧ ನೀರನ್ನು ನಾವು ಅವುಗಳನ್ನು ರಾಸಾಯನಿಕವಾಗಿ ಬದಲಾಯಿಸಿ, ಈಗ ಶುದ್ಧ ನೀರು ಇರುವಂಥದ್ದನ್ನು ರಾಸಾಯನಿಕವಾಗಿ ನಾವು ಆಮ್ಲ, ಲವಣ, ಕ್ಷಾರಗಳನ್ನು ಸೇರಿಸಿ ಆ ಒಂದು ನೀರನ್ನು ರಾಸಾಯನಿಕಗೊಳಿಸಿ ವಿದ್ಯುತ್ತನ್ನು ಹರಿಯಲು ಬಿಡುವಂಥ ಒಂದು ಪದ್ಧತಿಗೆ ನಾವು ರಾಸಾಯನಿಕ ಬದಲಾವಣೆಗಳು, ವಿದ್ಯುತ್ ಪ್ರವಾಹದ ರಾಸಾಯನಿಕ ಬದಲಾವಣೆಗಳು ಅಂತ ಹೇಳಿ ಕರಿತೀವಿ. ಇದನ್ನೇ ನೀರಿನೊಂದಿಗೆ ವಿದ್ಯುತ್ ಪರಿಣಾಮ ಎಂದು ಕರೆಯಲಾಗುತ್ತದೆ. ಹಾಗಾದರೆ ಒಂದು ಪ್ರಯೋಗವನ್ನು ನೋಡೋಣ. ಈಗ ಒಂದು ಬೀಕರ್ನಲ್ಲಿ ನೀರನ್ನು ತೆಗೆದು ಅದಕ್ಕೆ ಸ್ವಲ್ಪ ಉಪ್ಪು ಅಥವಾ ಸಲ್ಫ್ಯೂರಿಕ್ ಆ್ಯಸಿಡನ್ನು ಸೇರಿಸಲಾಗುತ್ತದೆ. 2 ಗ್ರಾಫೈಟ್ ಅಥವಾ ಕಾರ್ಬನ್ ದಂಡಗಳನ್ನು ನೀರಿನಲ್ಲಿ ಮುಳುಗಿಸಿ ಅವುಗಳನ್ನು ಬ್ಯಾಟರಿಯಿಂದ ಸಂಪರ್ಕಿಸಿದರೆ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ಇದನ್ನು ಪ್ರಯೋಗ ಮಾಡಿ ನೋಡ್ಬೋದು. ನೆಕ್ಸ್ಟ್, ಸಂಭವಿಸುವ ಪರಿಣಾಮಗಳು ಎಲೆಕ್ಟ್ರೋಲೈಸಿಸ್ ಅಂದರೆ ವಿದ್ಯುತ್ ವಿಚ್ಛೇದನ, ಎಲೆಕ್ಟ್ರೋಲೈಸಿಸ್ ಅಂತ ಹೇಳಿ ಕರಿತೀವಿ. ನೀರು ವಿದ್ಯುಚ್ಛೇದನಗೊಳ್ಳುತ್ತದೆ, ಅನಿಲಗಳ ಉತ್ಪತ್ತಿಯನ್ನು ಮಾಡುತ್ತದೆ. ಈಗ ಋಣ ದ್ರವದಲ್ಲಿ ಯಾವುದೇ ಒಂದು, ಈಗ ಸೆಲ್ಲನ್ನು ನಾವು ಒಂದು ಬ್ಯಾಟ್ರಿಯನ್ನು ಕನ್ಸಿಡರ್ ಮಾಡಿದಾಗ ಆ ಒಂದು ಬ್ಯಾಟ್ರಿಗೆ ಪಾಸಿಟಿವ್ ನೆಗೆಟಿವ್ ಅಂತ 2 ಎಂಡ್ ಪಾಯಿಂಟ್ ಇರ್ತವೆ. ಸೊ ಪಾಸಿಟಿವ್ ಅಂದರೆ ಋಣ ದ್ರವ ಅಂದರೆ ಕ್ಯಾಥೋಡು, ನೆಗೆಟಿವ್ ಅಂದರೆ ಕ್ಯಾಥೋಡು, ಧನ ಧ್ರುವ ಅಂದರೆ ಆ್ಯನೋಡು. ಧನ ಅಂದರೆ ಆ್ಯನೋಡು, ಋಣ ಅಂದರೆ ಕ್ಯಾಥೋಡು. ಇದು ಈ ರೀತಿಯಾಗಿ ಎಲೆಕ್ಟ್ರಾನ್ ಉತ್ಪತ್ತಿ ಆದಾಗ, ಕೆಮಿಕಲ್ ರಿಯಾಕ್ಷನ್ ಆದಾಗ, ಈಗ ನೀರಿನಲ್ಲಿ H2O ಎನ್ನುವಂಥ ರಾಸಾಯನಿಕ ಇರುತ್ತೆ. ಈಗ ನೀರಿನಲ್ಲಿ ರಾಸಾಯನಿಕ ಕ್ರಿಯೆಯಿಂದ ಕರೆಂಟನ್ನು ಪಾಸ್ ಮಾಡಿದಾಗ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಈ ರೀತಿಯನ್ನು ತೆಗೆದುಕೊಳ್ಳೋಣ. ಈ ನೀರಲ್ಲಿ ಏನು ಮಾಡಿದಾರಪ್ಪ ಅಂದರೆ ನಿಂಬೆ ರಸವನ್ನು ಅದ್ದಿದ್ದಾರೆ, ನಿಂಬೆ ರಸವನ್ನು ಕೂಡಿಸಿದ್ದಾರೆ. ಈ ನಿಂಬೆ ರಸದಲ್ಲಿ ನಾವು ಈ ರೀತಿಯಾಗಿ 2 ದಂಡಗಳನ್ನು ಇರಿಸಿದಾಗ ಒಂದು ಪಾಸಿಟಿವ್, ಇನ್ನೊಂದು ನೆಗೆಟಿವ್, ಈ ರೀತಿಯಾಗಿ ಇಟ್ಟು ಬಲ್ಬ್ಗೆ ಕನೆಕ್ಟ್ ಮಾಡಿದಾಗ ಇಲ್ಲಿ ಬಲ್ಬ್ ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಯಾಕೆ ಬಲ್ಬ್ ಉರಿಯುತ್ತೆ ಅಂತ ನೋಡಿದಾಗ ಈ ಒಂದು ನೀರಲ್ಲಿ H2O ಅನ್ನುವಂಥದ್ದು ಇರುತ್ತೆ. H2 ಸ್ಪ್ಲಿಟ್ ಆಗಿ H+OH- ಎನ್ನುವಂಥ 2 ಅಯಾನುಗಳಾಗುತ್ತೆ. H+ ಒಂದು ಕಡೆಗೆ ಕೋಟಿಂಗ್ ಆದರೆ OH- ಒಂದು ಕಡೆ ಕೋಟಿಂಗ್ ಆಗುತ್ತೆ. ಈ ರೀತಿಯಾಗಿ ಆ್ಯನೋಡ್ ಮತ್ತು ಕ್ಯಾಥೋಡ್ಗಳು ಸಪ್ರೇಟಾಗಿ ಅಲ್ಲಿ ಏನಾಗುತ್ತೆ, ಎಲೆಕ್ಟ್ರಾನ್ಗಳು ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ಅಲ್ಲಿ ಕರೆಂಟ್ ಏನಾಗುತ್ತೆ ಅಂದರೆ ಪಾಸ್ ಆಗುತ್ತೆ. ಈ ರೀತಿಯಾಗಿ ನಾವು ಸರ್ಕ್ಯೂಟನ್ನು ಮಾಡಿ ಶುದ್ಧ ನೀರನ್ನು ಏನು ಮಾಡಬೇಕಪ್ಪ ಅಂದರೆ ರಾಸಾಯನಿಕವಾಗಿ ಬದಲಾಯಿಸಿ ಅಲ್ಲಿ ವಿದ್ಯುತ್ ಪ್ರವಾಹನ ಉಂಟು ಮಾಡಬಹುದು. ಈ ರೀತಿಯಾಗಿ ಕ್ಯಾಥೋಡು ಹೈಡ್ರೋಜನ್ ಅನಿಲವಾಗಿ ಅಯಾನುಗಳ ಚಲನೆ ಉಂಟಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನೀರಿನಲ್ಲಿರುವ ಅಯಾನುಗಳು ವಿದ್ಯುತ್ ದ್ವಾರದ ಕಡೆಗೆ ಚಲಿಸುತ್ತವೆ. ಈ ರೀತಿಯಾಗಿ ವಾಟರ್ ಏನಾಗುತ್ತೆ ಅಂದರೆ ರಾಸಾಯನಿಕ ಪರಿಣಾಮ ಉಂಟಾಗಿ ಇದು ಉಂಟಾಗುತ್ತೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಂತ ನೋಡೋದಾದರೆ, ನೀರಿನ ಮೂಲಕ ವಿದ್ಯುತ್ ಪ್ರವಾಹ ಹರಿಸಿದಾಗ ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇದರಿಂದ ನೀರು ಶುದ್ಧ ಪದಾರ್ಥವಲ್ಲದೆ ಅದಕ್ಕೆ ಸೇರಿಸಿದ ಅಯಾನುಗಳ ಮೂಲಕ ವಿದ್ಯುತ್ ಪ್ರವಾಹ ಸಾಗುತ್ತದೆ ಎಂದು ಸ್ಪಷ್ಟವಾಗುತ್ತದೆ. ನೆಕ್ಸ್ಟು ಬರೋಣ, ಪರೀಕ್ಷಕಗಳು ಅಥವಾ ಇಂಡಿಕೇಟರ್ ಹೀಗಂದರೆ ಏನು, ಮೊದಲಿಗೆ ಡೆಫಿನೇಷನನ್ನು ತಿಳ್ಕೊಳ್ಳೋಣ. ಕೆಲವು ಪದಾರ್ಥಗಳು ದ್ರಾವಣವು ಆಮ್ಲೀಯ, ಕ್ಷಾರೀಯ, ತಟಸ್ಥ ಸ್ವಭಾವದ ಎಂಬುದನ್ನು
ಬಣ್ಣದ ಬದಲಾವಣೆ ಮೂಲಕ ತಿಳಿಸುತ್ತದೆ. ಇಂತಹ ಪದಾರ್ಥಗಳನ್ನು ಪರೀಕ್ಷಕಗಳು ಎಂದು ಕರೆಯಲಾಗುತ್ತದೆ. ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಏನು ಪರೀಕ್ಷೆ ಮಾಡುತ್ತೆ, ಏನೆಲ್ಲ ತಿಳಿಸುತ್ತೆ. ಈಗ ಕೆಲವೊಂದು ನಿಸರ್ಗದಲ್ಲಿ ಕೆಲವೊಂದಿಷ್ಟು ವಸ್ತುಗಳನ್ನು ನೋಡ್ತಾ ಇರ್ತೀವಿ. ಆ ವಸ್ತುಗಳು ಅದರ ಬಣ್ಣದ ಮೇಲೆ ಅದು ವರ್ತಿಸುವ ರೀತಿಯಲ್ಲಿ ಇದು ಆಮ್ಲ ಇದೆಯಾ ಅಥವಾ ಪ್ರತ್ಯಾಮ್ಲ ಇದೆಯಾ ಅಥವಾ ನ್ಯೂಟ್ರಲ್ ಇದೆಯಾ ಅಂಥೇಳಿ ನಾವೇನು ಮಾಡ್ತೀವಿ, ಡಿಸೈಡ್ ಮಾಡ್ತೀವಿ. ಹಾಗಾದರೆ ಈ ಒಂದು ಬದಲಾವಣೆ ಏನಾಗುತ್ತೆ ಅಂದರೆ ಆ ಒಂದು ಪರೀಕ್ಷಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಪರೀಕ್ಷಕಗಳ ಅಗತ್ಯತೆ ಏನು? ದ್ರಾವಣದ ಸ್ವಭಾವವನ್ನು ಗುರುತಿಸಲು ಯಾವುದೇ ಒಂದು ದ್ರಾವಣವನ್ನು ತೆಗೆದುಕೊಳ್ಳೋಣ. ಆ ದ್ರಾವಣ ಯಾವ ರೀತಿಯಾಗಿರುತ್ತೆ ಅದರ ಸ್ವಭಾವವನ್ನು ಗುರುತಿಸಲು ಪರೀಕ್ಷಕಗಳು ಇಂಪಾರ್ಟೆಂಟು. ಪ್ರಯೋಗಾಲಯದ ಪರೀಕ್ಷೆಗಳಲ್ಲಿ ಈ ಒಂದು ಪರೀಕ್ಷಕಗಳನ್ನು ಯೂಸ್ ಮಾಡ್ತಾರೆ. ಇಂಡಿಕೇಟರ್ಗಳನ್ನು ಅಥವಾ ಟೆಸ್ಟರ್ ಅಂತ ಕೂಡ ಕರಿತೀವಿ. ಈಗ ದಿನನಿತ್ಯದ ಬಳಕೆಯ ದ್ರವಗಳ ಸ್ವಭಾವವನ್ನು ತಿಳಿಯಲು ಪರೀಕ್ಷಕಗಳ ಉಪಯೋಗ ಆಗಿದೆ. ಸೊ ಈ ಒಂದು ವಿದ್ಯುತ್ ರಾಸಾಯನಿಕ ಪರಿಣಾಮದಲ್ಲಿ ಪರೀಕ್ಷಕಗಳಂದರೆ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಪರೀಕ್ಷಕ ಯಾವ ರೀತಿಯಾಗಿದ್ದಾವೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೈಸರ್ಗಿಕ ಪರೀಕ್ಷಕಗಳು, ನ್ಯಾಚುರಲ್ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಇವು ಸಸ್ಯ ಅಥವಾ ಪ್ರಕೃತಿಯಿಂದ ದೊರೆಯುವಂಥ ಪರೀಕ್ಷಕಗಳಾಗಿರ್ತವೆ. ಉದಾಹರಣೆಗೆ ಆಮ್ಲದಲ್ಲಿ ಬಣ್ಣ, ಕ್ಷಾರದಲ್ಲಿ ಬಣ್ಣ. ಉದಾಹರಣೆಗೆ ನಾವು ನೈಸರ್ಗಿಕವಾಗಿ ನಾವು ಬಳಸುವಂಥ ಒಂದು ಪರೀಕ್ಷಕಗಳು ಅಥವಾ ಇಂಡಿಕೇಟರ್ಗಳಂತಂದರೆ ಸಾಮಾನ್ಯವಾಗಿ ರಾಸಾಯನಿಕವಾಗಿ ಆಗಿರುವಂಥವುಗಳನ್ನು ಅಂದರೆ ವಸ್ತು ಆಮ್ಲ ಇದೆಯಾ ಅಥವಾ ಪ್ರತ್ಯಾಮ್ಲ ಇದೆಯಾ ಅಂತೇಳಿ ಗುರುತಿಸಲಿಕ್ಕೆ ಲಿಟ್ಮಸ್ ಪೇಪರನ್ನು ಯೂಸ್ ಮಾಡ್ತೀವಿ. ಸೊ ಲಿಟ್ಮಸ್ ಪೇಪರಲ್ಲಿ 2 ರೀತಿಯಾದ ಪೇಪರ್ಸ್ ಇರುತ್ತೆ. ಒಂದು ನೀಲಿ ಮತ್ತು ಇನ್ನೊಂದು ಕೆಂಪು ಇರುತ್ತೆ. ಸೊ ಲಿಟ್ಮಸ್ ಪೇಪರು ನೀಲಿ ಇದ್ದರೆ ಅದರಲ್ಲಿ ಆಮ್ಲ ಪ್ರಮಾಣ ಜಾಸ್ತಿ ಇದ್ದರೆ ಕೆಂಪು ಬಣ್ಣಕ್ಕೆ ಬದಲಾಗುತ್ತೆ. ಕೆಂಪು ಬಣ್ಣದ ಪೇಪರ್ ಇದೆ ಅದೇನಾದರೂ ಪ್ರತ್ಯಾಮ್ಲ ಆಗಿದ್ದರೆ, ಕ್ಷಾರವಾಗಿದ್ದರೆ ಅದು ನೀಲಿಯಾಗಿ ಬದಲಾವಣೆ ಆಗುತ್ತೆ. ಇವು ಲಿಟ್ಮಸ್ ಪೇಪರ್. ಅರಿಶಿನ ಎನ್ನುವಂಥದ್ದು ಕೂಡ ನ್ಯಾಚುರಲ್ ಇಂಡಿಕೇಟರ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಅರಿಶಿನ ಬಟ್ಟೆ ಮೇಲೆ ತಾಗಿದಾಗ ಅರಿಶಿನ ಪ್ರತ್ಯಾಮ್ಲವಾದ ಸೋಪ್ನೊಂದಿಗೆ ವರ್ತಿಸಿ ಅದು ಏನಾಗುತ್ತೆ, ರೆಡ್ ಕಲರ್ ಇಂಡಿಕೇಟ್ ಮಾಡುತ್ತೆ. ಇದು ಕೂಡ ಒಂದು ನ್ಯಾಚುರಲ್ ಆಗಿರುವಂಥದ್ದು. ಹಳದಿ, ಕೆಂಪು, ಕಂದು ಮಿಶ್ರಿತ ಬಣ್ಣವಾಗಿ ಬದಲಾವಣೆ ಆಗುತ್ತೆ. ನೆಕ್ಸ್ಟ್ ಕೃತಕ ಪರೀಕ್ಷಕಗಳು ಅಥವಾ ಸಿಂಥೆಟಿಕ್ ಇಂಡಿಕೇಟರ್ ಅಂದರೆ ಏನು ಅಂತ ನೋಡೋದಾದರೆ, ಸಿಂಥೆಟಿಕ್ ಅಂದರೆ ಪ್ರಯೋಗಾಲಯದಲ್ಲಿ ತಯಾರಿಸಲಾದ ಪರೀಕ್ಷಕಗಳು. ಆಮ್ಲದಲ್ಲಿ, ಕ್ಷಾರದಲ್ಲಿ ಈಗ ಪಿನಾಪ್ಥೆಲಿನ್ ಎನ್ನುವಂಥದ್ದು ಒಂದು ಇಂಡಿಕೇಟರ್. ಪಿನಾಪ್ಥೆಲಿನ್ ಎನ್ನುವಂಥದ್ದು ಇದು ಯಾವುದೇ ರೀತಿಯಾದ ಬಣ್ಣ ಇರೋದಿಲ್ಲ. ಇದಕ್ಕೆ ನಾವು ಮಿಥೈಲ್ ಆರೆಂಜನ್ನು ಇದಕ್ಕೆ ಒಂದು ಕ್ಷಾರವನ್ನು ಹಾಕಿದಾಗ ಅದು ಏನಾಗುತ್ತೆ, ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ಪಿನಾಪ್ಥೆಲಿನ್ ಎನ್ನುವುದಕ್ಕೆ ಯಾವುದೇ ರೀತಿಯಾದ ಬಣ್ಣ ಇರೋದಿಲ್ಲ. ಇದು ಏನಾಗುತ್ತೆ, ಗುಲಾಬಿ ಬಣ್ಣಕ್ಕೆ ತಿರುಗುವಂಥದ್ದು, ಪಿಂಕ್ ಕಲರ್ಗೆ ತಿರುಗುವಂಥದ್ದು. ಇದು ಒಂದು ಸಿಂಥೆಟಿಕ್ ಇಂಡಿಕೇಟರ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಕೆಲವೊಂದಿಷ್ಟು ಆಲ್ಫ್ಯಾಕ್ಟ್ರಿ ಇಂಡಿಕೇಟರ್ಸ್ ಅಥವಾ ವಾಸನೆ ಪರೀಕ್ಷಕಗಳು ಅಂತ ಹೇಳಿ ಕರಿತೀವಿ. ಆಮ್ಲ ಅಥವಾ ಕ್ಷಾರಗಳು ಸೇರಿದಾಗ ವಾಸನೆ ಬದಲಾಗುವ ಪದಾರ್ಥಗಳಿಗೆ ವಾಸನೆ ಪರೀಕ್ಷಕಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಈರುಳ್ಳಿ, ವೆನಿಲಾ, ಲವಂಗ ಎಣ್ಣೆ. ಆಮ್ಲದಲ್ಲಿ ವಾಸನೆ ಉಳಿಯುತ್ತದೆ, ಕ್ಷಾರದಲ್ಲಿ ವಾಸನೆ ಕಡಿಮೆ ಆಗುತ್ತದೆ ಅಥವಾ ಕೆಲವೊಂದು ಬಾರಿ ಆಗುವುದಿಲ್ಲ. ಇವುಗಳಿಗೆ ನಾವು ಆಲ್ಫ್ಯಾಕ್ಟ್ರಿ ಅಥವಾ ವಾಸನೆ ಪರೀಕ್ಷಕಗಳು ಅಂತ ಹೇಳಿ ಕರಿತೀವಿ. ಹಾಗಾದರೆ ಈ ಒಂದು ಇಂಡಿಕೇಟರಿಂದ ಆಗುವಂಥ ಉಪಯೋಗ ಏನು? ಸಾಮಾನ್ಯವಾಗಿ ಎಲ್ಲರೂ ಕೂಡ ಬಳಸುವಂಥದ್ದು ಲಿಟ್ಮಸ್ ಅತ್ಯಂತ ಸಾಮಾನ್ಯ ಪರೀಕ್ಷಕವಾಗಿದೆ. ಅರಿಶಿನ ಕ್ಷಾರಕ್ಕೆ ಮಾತ್ರ ಪ್ರತಿಕ್ರಿಯಿಸುತ್ತದೆ. ಪಿನಾಪ್ಥೆಲಿನ್ ಕ್ಷಾರದಲ್ಲಿ ಗುಲಾಬಿ ಬಣ್ಣಕ್ಕೆ ತೋರಿಸುತ್ತದೆ. ಇಂಡಿಕೇಟರ್ ದ್ರಾವಣವನ್ನು ತೀವ್ರತೆ ಅಲ್ಲ ಅಥವಾ ಸ್ವಭಾವವನ್ನು ಮಾತ್ರ ಇದು ತೋರಿಸುತ್ತದೆ. ಇದರ ಉಪಯೋಗವಾಗಿರುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಎಲ್ ಇ ಡಿ ಅಂದರೆ ವಿದ್ಯುತ್ತಲ್ಲಿ ಬಳಸುವಂಥ ಎಲ್ ಇ ಡಿ ಅಂತಂದರೆ ಏನು ಅಂತ ಲಾಂಗ್ ಫಾರ್ಮ್ ನೋಡೋದಾದರೆ
ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಹೇಳಿ ಕರಿತೀವಿ. ಲೈಟ್ ಎಮಿಟಿಂಗ್ ಡಯೋಡ್ ಎಂದರೆ ವಿದ್ಯುತ್ ಪ್ರವಾಹ ಹರಿದಾಗ ಅದು ವಿದ್ಯುತ್ ಪ್ರವಾಹ ಆ ಒಂದು LED ಮೂಲಕ ವಿದ್ಯುತ್ ಹರಿದಾಗ ಅದು ತನ್ನ ಮೂಲಕ ಎಲೆಕ್ಟ್ರಾನ್ ಅಥವಾ ತನ್ನ ಮೂಲಕ ಒಂದು ಎನರ್ಜಿಯನ್ನು ಏನು ಮಾಡುತ್ತೆ, ಎಮಿಟ್ ಮಾಡುತ್ತೆ. ಅಂದರೆ ಈಗ ಒಂದು ಲೋಹವನ್ನು ತೆಗೆದುಕೊಂಡಾಗ ಆ ಲೋಹದ ಮೂಲಕ ಬೆಳಕು ಪಾಸಾದಾಗ ಅಥವಾ ಕರೆಂಟ್ ಪಾಸಾದಾಗ ಆ ಒಂದು ಲೋಹದ ಮೂಲಕ ಎಲೆಕ್ಟ್ರಾನುಗಳು ತನ್ನ ಮೂಲಕ ಹೊರಗಡೆ ಬಿಡುವಂಥ ಒಂದು ಪ್ರಕ್ರಿಯೆಗೆ LED ಅಥವಾ ಈ ರೀತಿಯಾದ ಸಾಧನಗಳಿಗೆ LED ಅಂತ ಹೇಳಿ ಕರಿತೀವಿ. ಇವುಗಳನ್ನು ಡಯೋಡ್ನ ಒಂದು ರೂಪವಾಗಿರುತ್ತೆ. LED ಅಂತಕ್ಕಂಥದ್ದು ಡಯೋಡ್ನ ಒಂದು ರೂಪವಾಗಿರುತ್ತೆ. ಈ LED ಎನ್ನುವಂಥದ್ದು ಯಾವಾಗಲೂ ಫಾರ್ವರ್ಡ್ ಬಯಾಸಲ್ಲಿ ಸಂಪರ್ಕಿಸಿದಾಗ ಮಾತ್ರ ಬೆಳಕು ನೀಡುತ್ತದೆ. ಇನ್ನೊಂದು ಮುಖ್ಯವಾಗಿ LEDಯ ರಚನೆ ಯಾವ ರೀತಿಯಾಗಿರುತ್ತೆ, LEDಯ ರಚನೆ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋಣ. LEDಯನ್ನು PN ಜಂಕ್ಷನ್ ಅರ್ಧಚಾಲಕದಿಂದ ತಯಾರಿಸಲಾಗುತ್ತದೆ. ಈ LEDಯಲ್ಲಿ 2 ರೀತಿಯಾದ ಚಾರ್ಜ್ ಹೋಲ್ಸ್ಗಳು ಇರ್ತವೆ. ಸೊ LEDಯಲ್ಲಿ ಒಂದು P ಪ್ರಕಾರ, P ಟೈಪ್, ಇದು ಪಾಸಿಟಿವ್ ಚಾರ್ಜ್ ವಾಹಕರು. ಅಂದರೆ ಈ ಒಂದು P ಪ್ರಕಾರದಲ್ಲಿ ಹೋಲ್ಸ್ಗಳು ಜಾಸ್ತಿ ಇರುತ್ತೆ. ಹೋಲ್ಸ್ ಅಂದರೆ ಏನು, ಎಲೆಕ್ಟ್ರಾನ್ ಅಂದರೆ ಏನು, ನೀವು ಹೈಯರ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀರಾ. ಈಗ ಈ LEDಯಲ್ಲಿ 2 ಪ್ರಕಾರ, ಒಂದು P ಟೈಪ್, ಇನ್ನೊಂದು N ಟೈಪ್. P ಅಂದರೆ ಪಾಸಿಟಿವ್ ಅಂದರೆ ಇಟ್ ಮೀನ್ಸ್ ಹೋಲ್. N ಟೈಪ್ ಅಂದರೆ ನೆಗೆಟಿವ್ ಇಟ್ ಮೀನ್ಸ್ ಎಲೆಕ್ಟ್ರಾನ್ ಯಾವಾಗಲೂ ನೆಗೆಟಿವ್ ಚಾರ್ಜನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ N ಟೈಪ್ ಇರೋದಕ್ಕೆ ಎಲೆಕ್ಟ್ರಾನ್ ಅಂತ ಹೇಳಿ ಕರಿತೀವಿ. ಈ ಎರಡನ್ನೂ ಸೇರಿಸಿದಾಗ PN ಜಂಕ್ಷನ್ ರಚನೆಗೊಳ್ಳುತ್ತದೆ. ಇದಕ್ಕೆ LED ಅಂತ ಹೇಳಿ ಕರೀತಾರೆ. ಹಾಗಾದರೆ LED ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತಾ ಹೋಗೋಣ. ಈಗ LEDಗಳು ಈ ರೀತಿಯಾಗಿರುತ್ತೆ. ಸಾಮಾನ್ಯವಾಗಿ ವಿದ್ಯುತ್ ಬಲ್ಬ್ ಬದಲು ವಿದ್ಯುತ್ ಉತ್ಸರ್ಜಕ ಡಯೋಡನ್ನು ಬಳಸ್ತೀವಿ. ಕನ್ನಡದಲ್ಲಿ ಲೈಟ್ ಎಮಿಟಿಂಗ್ ಡಯೋಡನ್ನು ವಿದ್ಯುತ್ ಉತ್ಸರ್ಜಕ ಡಯೋಡ್ ಅಂತ ಹೇಳಿ ಕರಿತೀವಿ. ಅಂದರೆ ತನ್ನ ಮೂಲಕ ಉತ್ಸರ್ಜನೆ ಮಾಡುವಂಥದ್ದು, ತನ್ನ ಮೂಲಕ ಎಲೆಕ್ಟ್ರಾನ್ಗಳನ್ನು ಎಮಿಟ್ ಮಾಡುವಂಥದ್ದಕ್ಕೆ LED ಅಂತ ಹೇಳಿ ಕರಿತೀವಿ. ಈ ರೀತಿಯಾಗಿ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇವುಗಳಿಗೆ LED ಅಂತ ಹೇಳಿ ಕರಿತೀವಿ. ಸೊ LED ಗ್ರೀನ್ ಕಲರಲ್ಲಿ ಯಾಕಿರುತ್ತೆ, ಯೆಲ್ಲೋ ಕಲರಲ್ಲಿ ಯಾಕಿರುತ್ತೆ, ರೆಡ್ಡಲ್ಲಿ ಯಾಕಿರುತ್ತೆ, ಇನ್ನೊಂದು ವೈಟ್ ಕಲರಲ್ಲಿ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ LEDಗಳ ರಚನೆಯನ್ನು ಮಾಡಿರ್ತಾರೆ. ಈ LEDಯಲ್ಲಿ ಒಂದು ಉದ್ದನೆ ಸ್ಟ್ಯಾಂಡ್ ಇರುತ್ತೆ, ಇನ್ನೊಂದು ಶಾರ್ಟ್ ಸ್ಟ್ಯಾಂಡ್ ಆಗಿರುತ್ತೆ. ಲಾಂಗ್ ಆಗಿರುವಂಥದ್ದು ಪಾಸಿಟಿವ್ ಆಗಿರುತ್ತೆ, ಶಾರ್ಟ್ ಇರುವಂಥದ್ದು ನೆಗೆಟಿವ್ ಇರುತ್ತೆ. ಈ ರೀತಿಯಾಗಿ LEDಗಳ ರಚನೆಯನ್ನು ಮಾಡಿರ್ತಾರೆ. ಸೊ ಈ ಲೈಟ್ ಎಮಿಟಿಂಗ್ ಡಯೋಡ್ಗಳು 2 ತಂತಿಗಳನ್ನು ಸೇರಿಕೊಂಡಿರುತ್ತೆ. ಒಂದು ತಂತಿ ಇನ್ನೊಂದಕ್ಕಿಂತ ಸ್ವಲ್ಪ ಉದ್ದವಾಗಿರುತ್ತೆ. ಬ್ಯಾಟ್ರಿ ಪಾಸಿಟಿವ್ ಯಾವಾಗಲೂ ಉದ್ದವಾಗಿರುತ್ತೆ, ನೆಗೆಟಿವ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಈ ರೀತಿಯಾಗಿ ವಿದ್ಯುತ್ ಉತ್ಸರ್ಜಕ ಡಯೋಡ್ಗಳನ್ನು ರಚನೆ ಮಾಡಿರ್ತಾರೆ. ಆದರೆ LED ಕೆಲಸ ಮಾಡುವ ವಿಧಾನ, LED ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಈಗ LEDಗೆ ಮುಂದಿನ ಬಯಾಸ್ ನೀಡಿದಾಗ, ಅಂದರೆ ಫಾರ್ವರ್ಡ್ ಬಯಾಸ್ ಕೊಟ್ಟಾಗ, ಫಾರ್ವರ್ಡ್ ಬಯಾಸ್ ಅಂದರೆ ಈ ಕರೆಂಟು ಮುಂದಕ್ಕೆ ಹೋಗುವ ರೀತಿಯಲ್ಲಿ ಈ LEDಯನ್ನು ಕನೆಕ್ಟ್ ಮಾಡಿದಾಗ N ಪ್ರಕಾರದ ಎಲೆಕ್ಟ್ರಾನ್ಗಳು P ಪ್ರಕಾರದ ಹೋಲ್ನೊಂದಿಗೆ ಸಂಯೋಜನೆಗೊಳ್ಳುತ್ತವೆ. ಈ ಸಂಯೋಜನೆ ವೇಳೆ ಶಕ್ತಿ ಬಿಡುಗಡೆಯಾಗುತ್ತೆ. ಶಕ್ತಿ ಬಿಡುಗಡೆಯಾದಾಗ ಅದು ಬೆಳಕಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಇದನ್ನು ಎಲೆಕ್ಟ್ರೋಲ್ಯುಮಿನೆಸೆನ್ಸ್ ಅಂತ ಹೇಳಿ ಕರಿತೀವಿ. ಎಲೆಕ್ಟ್ರೋಲ್ಯುಮಿನೆಸೆನ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. LED ಬಲ್ಬ್ಗಳು ಒಂದು ಪಾಸಿಟಿವ್ ಇಂದಾಗಿರುತ್ತೆ, ಇನ್ನೊಂದು ನೆಗೆಟಿವ್ ಇಂದಾಗಿರುತ್ತೆ. ಸೊ ಪಾಸಿಟಿವ್ ನೆಗೆಟಿವ್ ಆ LED ಬಲ್ಬ್ನ ಒಳಗಡೆ ಹೋಗಿ ಸಂಯೋಜನೆಗೊಳ್ಳುತ್ತೆ. ಪಾಸಿಟಿವ್ ನೆಗೆಟಿವ್ ಸಂಯೋಜನೆಗೊಂಡಾಗ ಅಲ್ಲಿ ಒಂದು ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಶಕ್ತಿ ಬಿಡುಗಡೆ ಆಗುತ್ತೆ, ಎನರ್ಜಿ ಏನಾಗುತ್ತೆ, ರಿಲೀಸ್ ಆಗುತ್ತೆ. ಆ ಶಕ್ತಿಯಿಂದ ಏನಾಗುತ್ತೆ ಅಂದರೆ ಅದು ಶಕ್ತಿ ಇರುವಂಥದ್ದು ಬೆಳಕಿನ ರೂಪದಲ್ಲಿ ಹೊರಗೆ ಬಂದಾಗ ಲೈಟ್ ಎಮಿಟಿಂಗ್ ಡಯೋಡ್ ಅದು ಲೈಟ್ ಆಗಿ ನಮಗೆ ಕಾಣಿಸುತ್ತೆ. ಈ ರೀತಿಯಾಗಿ LEDಗಳು ವರ್ಕ್ ಮಾಡುತ್ತೆ. ಸೊ LEDಗಳು ಬಣ್ಣ ಯಾವ ರೀತಿಯಾಗಿರುತ್ತೆ, ಯಾವುದರ ಬೇಸ್ ಮೇಲೆ ಆ ಒಂದು LEDಗಳನ್ನು ಚೇಂಜ್ ಮಾಡಿರ್ತಾರೆ,
ಎಲ್ಇಡಿಗಳು ಹೊರಬರುವ ಬೆಳಕಿನ ಬಣ್ಣವು ಬಳಸಿದ ಅರ್ಧಚಾಲಕ ವಸ್ತುವಿನ ಮೇಲೆ ಅವಲಂಬಿಸಿರುತ್ತದೆ. ಹಾಗಾದರೆ ಅರ್ಧಚಾಲಕ ವಸ್ತು ತಂದಾಗ ಲೈಟ್ ಎಮಿಟಿಂಗ್ ಆಬ್ಜೆಕ್ಟ್ ಯಾವುದು ಅಂತ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಎಲ್ಇಡಿಗಳು ಕೆಂಪು, ಹಸಿರು, ನೀಲಿ, ಬಿಳಿ ಬಣ್ಣದಾಗಿರುತ್ತೆ. ಸೊ ಎಲ್ಇಡಿಗಳು ಕೆಂಪು ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಗ್ಯಾಲಿಯಂ ಆರ್ಸೆನಿಕ್ ಎನ್ನುವಂಥ ರಾಸಾಯನಿಕವನ್ನು ಬಳಸಿರ್ತಾರೆ. ಎಲ್ಇಡಿಗಳು ಹಸಿರು ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಗ್ಯಾಲಿಯಂ ಫಾಸ್ಫೇಟನ್ನು ಬಳಸಿರ್ತಾರೆ, ಗ್ಯಾಲಿಯಂ ಫಾಸ್ಫೈಡನ್ನು ಬಳಸಿರ್ತಾರೆ. ಈ ಒಂದು ಎಲ್ಇಡಿಗಳು ನೀಲಿ ಬಣ್ಣದಲ್ಲಿ ಇರಲಿಕ್ಕೆ ಕಾರಣ ಏನಪ್ಪ ಅಂದರೆ ಇಂಡಿಯಂ ಗ್ಯಾಲಿಯಂ ನೈಟ್ರೇಟ್, ಇಂಡಿಯಂ ಗ್ಯಾಲಿಯಂ ನೈಟ್ರೇಟನ್ನು ಬಳಸಿರ್ತಾರೆ. ಹಾಗಾದರೆ ಬಿಳಿ ಬಣ್ಣದಲ್ಲಿ ಎಮಿಟ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ ಸಂಯೋಜಿತ ಎಲ್ಇಡಿ. ಅಂದರೆ ಇಲ್ಲಿ ಪ್ರತಿಯೊಂದು ಕೆಂಪು, ಹಸಿರು, ನೀಲಿಗಳಲ್ಲಿ ಮೋನೋಕ್ರೋಮ್ಯಾಟಿಕ್ ಲೈಟನ್ನು ಯೂಸ್ ಮಾಡಿದ್ರೆ ಇಲ್ಲಿ ಮಿಕ್ಸ್ಡ್ ಲೈಟನ್ನು ಯೂಸ್ ಮಾಡಿರ್ತಾರೆ, ಮಿಕ್ಸ್ಡ್ ಕಂಟೆಂಟನ್ನು ಯೂಸ್ ಮಾಡಿರ್ತಾರೆ. ಹಾಗಾಗಿ ಈ ಎಲ್ಇಡಿಗಳು ಬಿಳಿ ಬಣ್ಣದಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವು ಎಲ್ಇಡಿಗಳು ಬೇರೆ ಬೇರೆ ಕಲರಲ್ಲಿ ಕಾಣಿಸ್ಲಿಕ್ಕೆ ಕಾರಣವಾಗುವಂಥ ರಾಸಾಯನಿಕ ಪದಾರ್ಥಗಳು ಅಥವಾ ಅರ್ಧಚಾಲಕ ವಸ್ತುಗಳು ಅಂತೇಳಿ ಕರಿತೀವಿ. ಗ್ಯಾಲಿಯಂ ಆರ್ಸೆನೇಟ್ ಕೆಂಪು, ಗ್ಯಾಲಿಯಂ ಫಾಸ್ಫೈಡ್ ಹಸಿರು, ಇಂಡಿಯಂ ಗ್ಯಾಲಿಯಂ ನೈಟ್ರೇಟ್ ನೀಲಿ, ಸಂಯೋಜಿತ ಎಲ್ಇಡಿ ಬಿಳಿ, ಈ ರೀತಿಯಾಗಿ ಕಲರ್ಸ್ಗಳು ಇರುತ್ತೆ. ಹಾಗಾದರೆ ಎಲ್ಇಡಿಯ ಉಪಯೋಗ ಏನು? ಇದು ಕಡಿಮೆ ವಿದ್ಯುತ್ನ ಬಳಕೆ ಆಗುತ್ತೆ. ಎಲ್ಇಡಿಯಿಂದ ಕಡಿಮೆ ವಿದ್ಯುತ್ ಬಳಕೆ ಆಗುತ್ತೆ, ಹೆಚ್ಚು ಪ್ರಕಾಶಮಾನತೆ ಇರುತ್ತೆ, ಇವು ಹೆಚ್ಚು ಬಾಳಿಕೆ ಬರುತ್ತೆ ಮತ್ತು ತಾಪದ ನಷ್ಟ ಕಡಿಮೆ ಆಗುತ್ತೆ, ತಕ್ಷಣ ಬೆಳಕು ನೀಡುತ್ತವೆ, ಸಣ್ಣ ಗಾತ್ರ ಮತ್ತು ಬಲಿಷ್ಠತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಎಲ್ಇಡಿಯ ಒಂದು ಉಪಯೋಗ ಇರುತ್ತೆ. ಹಾಗಾದರೆ ಎಲ್ಇಡಿ ಬಲ್ಬ್ಗಳ ಅವಗುಣಗಳು ಏನು? ಎಲ್ಇಡಿ ಬಲ್ಬ್ಗಳ ಅವಗುಣಗಳು ಕೂಡ ಇರುತ್ತೆ. ಇವು ಸ್ಟಾರ್ಟಿಂಗಲ್ಲಿ ಇದರ ಒಂದು ವೆಚ್ಚ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ. ಹೆಚ್ಚಿನ ವೋಲ್ಟೇಜ್ಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಿಲ್ಲ, ಹೆಚ್ಚಿನ ವೋಲ್ಟೇಜ್ಗೆ ನೇರವಾಗಿ ಸಂಪರ್ಕಿಸಲು ಸಾಧ್ಯವಿಲ್ಲ. ಇದು ಡಿ ಸಿ ವಿದ್ಯುತ್ನ ಅಗತ್ಯ ಇದೆ, ಡಿ ಸಿ ವಿದ್ಯುತ್ನ ಅಗತ್ಯ ಇದೆ. ಎಲ್ಇಡಿಯ ಬಳಕೆ, ಎಲ್ಇಡಿಯ ಬಳಕೆ ಎಲ್ಲಿ ಯೂಸ್ ಮಾಡ್ತಾರೆ? ಇವುಗಳನ್ನು ಗೃಹ ಮತ್ತು ಬೀದಿ ದೀಪಗಳಲ್ಲಿ, ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ಪರದೆಗಳು, ಗ್ರಾಫಿಕ್ಸ್ ಸಿಗ್ನಲ್, ಕ್ಯಾಲ್ಕುಲೇಟರ್, ರಿಮೋಟ್ ಕಂಟ್ರೋಲ್ಗಳು, ಅಲಂಕಾರಿಕ ದೀಪಗಳಾಗಿ ಎಲ್ಇಡಿಗಳನ್ನು ಯೂಸ್ ಮಾಡ್ತಾರೆ. ಸೊ ಈ ಎಲ್ಇಡಿಯಲ್ಲಿ ಶಾರ್ಟಾಗಿ ನೆನಪಿಟ್ಕೊಳ್ಳುವಂಥ ಟರ್ಮ್ಸ್ಗಳೇನಿದಾವಪ್ಪ ಅಂದರೆ ಲೈಟ್ ಎಮಿಟಿಂಗ್ ಡಯೋಡ್, ಇದು ಫಾರ್ವರ್ಡ್ ಬಯಾಸಲ್ಲಿ ಮಾತ್ರ ಕೆಲಸ ಮಾಡುತ್ತೆ, ಬ್ಯಾಕ್ವರ್ಡ್ ಬಯಾಸಲ್ಲಿ ಕೆಲಸ ಮಾಡೋದಿಲ್ಲ. ಕಡಿಮೆ ವಿದ್ಯುತ್ನ ಬಳಕೆ, ಇಲ್ಲಿ ಅರ್ಧಚಾಲಕಗಳ ಸಾಧನ, ಅರ್ಧಚಾಲಕ ಅಂದರೆ ಇಲ್ಲಿ ಬಳಸುವಂಥ ರಾಸಾಯನಿಕ ಬಣ್ಣಗಳಿಗೆ ಕಾರಣವಾಗುವಂಥ ರಾಸಾಯನಿಕ. ಬಿಳಿ ಬಣ್ಣವು ಬಳಸಿದ ವಸ್ತುವಿನ ಮೇಲೆ ಈ ಎಲ್ಇಡಿ ಏನಾಗಿರುತ್ತೆ ಅವಲಂಬಿತ ಆಗಿರುತ್ತೆ. ನೆಕ್ಸ್ಟ್, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಯಾವುವು? ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಯಾವುವು? ವಿದ್ಯುತ್ ಪ್ರವಾಹವು ದ್ರಾವಣದ ಅಥವಾ ಕರಗಿದ ಪದಾರ್ಥಗಳ ಮೂಲಕ ಹರಿದಾಗ ಕೆಲವು ರಾಸಾಯನಿಕ ಬದಲಾವಣೆಗಳು ಸಂಭವಿಸುತ್ತವೆ. ಇವುಗಳನ್ನೇ ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂಥೇಳಿ ಕರಿತೀವಿ. ಹಾಗಾದರೆ ವಿದ್ಯುತ್ ರಾಸಾಯನಿಕ ಪರಿಣಾಮಗಳ ಪ್ರಮುಖ ವಿಧಗಳು ಯಾವುವು? ಮುಖ್ಯವಾಗಿ ಅನಿಲದ ಬಿಡುಗಡೆ ಆಗುವಂಥವು. ಕೆಲವೊಂದಿಷ್ಟು ವಿದ್ಯುತ್ ಪ್ರವಾಹ ಹರಿದಾಗ ಹೈಡ್ರೋಜನ್, ಆಕ್ಸಿಜನ್, ಕ್ಲೋರಿನ್ ಮುಂತಾದ ಅನಿಲಗಳು ಹೊರಬರುತ್ತವೆ. ಉದಾಹರಣೆಗೆ ನೀರಿನ ವಿದ್ಯುತ್ ಶಕ್ತಿಯಲ್ಲಿ ಹೈಡ್ರೋಜನ್, ಆಕ್ಸಿಜನ್ ಅನಿಲಗಳ ಉತ್ಪತ್ತಿಯಾಗುತ್ತದೆ. ನೆಕ್ಸ್ಟ್, ಲೋಹದ ಪದರ ಜಮಾವಣೆ ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಎಂದರೆ ಏನು ಅಂತ ತಿಳ್ಕೊತಾ ಹೋಗೋಣ. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಒಂದು ಪೇಟಿಂಗ್ ಅಥವಾ ಕೋಟಿಂಗ್ ಮಾಡುವಂಥ ಒಂದು ಪದ್ಧತಿಗೆ ಎಲೆಕ್ಟ್ರೋಪ್ಲೇಟಿಂಗ್ ಅಂತ ಹೇಳಿ ಕರಿತೀವಿ. ವಿದ್ಯುತ್ ದ್ವಾರಗಳ ಮೂಲಕ ಲೋಹದ ಪದರ ಜಮಾವಣೆಯಾಗುತ್ತದೆ. ಉದಾಹರಣೆಗೆ ಕಬ್ಬಿಣದ ಮೇಲೆ ಕ್ರೋಮಿಯಂ ಲೇಪನವನ್ನು ಮಾಡಿರ್ತಾರೆ. ದ್ರಾವಣದ ಬಣ್ಣ ಬದಲಾವಣೆ ಆಗುತ್ತೆ. ವಿದ್ಯುತ್ ಪ್ರವಾಹದಿಂದ ದ್ರಾವಣದ ರಾಸಾಯನಿಕ ಸಂಯೋಜನೆ ಬದಲಾಗುವುದರಿಂದ ಬಣ್ಣ ಬದಲಾವಣೆ ಆಗುತ್ತದೆ. ಉದಾಹರಣೆಗೆ ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ ಬದಲಾವಣೆ.
ಹೊಸ ಪದಾರ್ಥಗಳ ರಚನೆ. ವಿದ್ಯುತ್ ವಿಚ್ಛೇದನ ಪರಿಣಾಮವಾಗಿ ಹೊಸ ರಾಸಾಯನಿಕ ಪದಾರ್ಥಗಳು ಉತ್ಪತ್ತಿ ಆಗುತ್ತವೆ. ಉದಾಹರಣೆಗೆ ನೀರಿನಿಂದ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಉತ್ಪತ್ತಿ ಮಾಡುವಂಥದ್ದು. ವಿದ್ಯುದ್ವಾರಗಳ ಮೂಲಕ ರಾಸಾಯನಿಕ ಕ್ರಿಯೆ. ಧನ ಮತ್ತು ಋಣ ವಿದ್ಯುದ್ವಾರಗಳಲ್ಲಿ ವಿಭಿನ್ನ ರಾಸಾಯನಿಕ ಕ್ರಿಯೆಗಳು ನಡೀತವೆ. ಹಾಗಾದರೆ ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂದರೆ ಏನು? ಯಾವಕ್ಕೆಲ್ಲ ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂತ ಹೇಳಿ ಕರಿತೀವಪ್ಪ ಅಂದರೆ, ವಿದ್ಯುತ್ ಪ್ರವಾಹದಿಂದ, ಯಾವುದೇ ಒಂದು ವಿದ್ಯುತ್ ಪ್ರವಾಹದಿಂದ ಅನಿಲಗಳ ಉತ್ಪತ್ತಿ, ಲೋಹದ ಲೇಪನ, ದ್ರಾವಣದ ಬಣ್ಣ ಬದಲಾವಣೆ, ಹೊಸ ಪದಾರ್ಥಗಳ ನಿರ್ಮಾಣ, ಇವೆಲ್ಲವೂ ವಿದ್ಯುತ್ ರಾಸಾಯನಿಕ ಪರಿಣಾಮಗಳು ಎಂದು ಕರೆಯಲಾಗುತ್ತದೆ. ಈಗ ನೀವು ವಿದ್ಯುತ್ ಪ್ರವಾಹದಲ್ಲಿ ಅನಿಲಗಳ ಉತ್ಪತ್ತಿ ಆಗುವುದನ್ನು ನೋಡಿದ್ರಿ, ಲೋಹದ ಲೇಪನವಾಗುವಂಥದ್ದನ್ನು ನೋಡಿದ್ರಿ. ಅಂದರೆ ಒಂದು ನೀರಿನಲ್ಲಿ 2 ತಂತಿಗಳನ್ನು ಇಟ್ಟು ಅದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಆ್ಯಸಿಡನ್ನು ಹಾಕಿದಾಗ ಅದು ನೀರು ಏನಾಗುತ್ತೆ, H+OH- ಆಗಿ ಸ್ಪ್ಲಿಟ್ ಆಗುತ್ತೆ. ನೆಗೆಟಿವ್ ಅಯಾನ್ಗಳು ಆ್ಯನೋಡ್ಗೆ, ನೆಗೆಟಿವ್ ಅಯಾನ್ಗಳು ಕ್ಯಾಥೋಡ್ಗೆ, ಪಾಸಿಟಿವ್ ಅಯಾನ್ಗಳು ಆ್ಯನೋಡ್ಗೆ ಈ ರೀತಿಯಾಗಿ ಅಕ್ಯುಮುಲೇಟ್ ಆಗಿ ಕೋಟಿಂಗ್ ಆಗೋದಕ್ಕೆ ವಿದ್ಯುತ್ ಲೇಪನ ಅಂತ ಹೇಳಿ ಕರಿತೀವಿ. ಬಣ್ಣ ಬದಲಾವಣೆ ಆಗುವುದು ಅಂತಂದರೆ ಏನು ಅಂತ ನೋಡೋದಾದರೆ, ಇಲ್ಲಿ ಒಂದು ಪ್ರಯೋಗವನ್ನು ಗಮನಿಸ್ತಾ ಇದ್ದೀರಾ. ನೀರಿನಲ್ಲಿ 2 ಗ್ರಾಫೈಟ್ ದಂಡಗಳನ್ನು ಇಟ್ಟಿರ್ತಾರೆ. ನೀರಿನಲ್ಲಿ 2 ಗ್ರಾಫೈಟ್ ದಂಡಗಳು, ಇವುಗಳಿಗೆ ಒಂದು ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡಿದಾಗ ಈ ಒಂದು ಬ್ಯಾಟ್ರಿಯಿಂದ ಈ ಒಂದು ನೀರಿನಲ್ಲಿ ಕರೆಂಟ್ ಪಾಸ್ ಆದಾಗ ಈ ನೀರಿನಲ್ಲಿ ವಿದ್ಯುತ್ ವಿಭಜನೆ ಆಗುವಂಥದ್ದು. ಇದು ಆ ಒಂದು ಪ್ರಯೋಗ ಆಗಿರುತ್ತೆ. ಇಲ್ಲಿಯೂ ಕೂಡ ಒಂದು ಪ್ರಯೋಗವನ್ನು ನೋಡ್ತಾ ಇದ್ದೀರಾ. ಏನಪ್ಪ ಅಂದರೆ, ಆಲೂಗಡ್ಡೆಯಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಇಲ್ವಾ, ಟೊಮೆಟೊ ಈ ಒಂದು ಆಲೂಗಡ್ಡೆಯಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಆಲೂಗಡ್ಡೆಗೆ 2 ಪಾಸಿಟಿವ್ ಮತ್ತು ನೆಗೆಟಿವ್ 2 ತಂತಿಗಳನ್ನು ಈ ಆಲೂಗಡ್ಡೆಗೆ ಕನೆಕ್ಟ್ ಮಾಡಿದಾಗ, ಆಲೂಗಡ್ಡೆಯಿಂದ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದಾಗ ಸ್ವಲ್ಪ ಸಮಯ ಬಿಟ್ಟು ನೋಡಿದಾಗ ಆಲೂಗಡ್ಡೆಯ ಧನಾಗ್ರಹ ಅಂದರೆ ಪಾಸಿಟಿವ್ ಎಂಡ್ ಗ್ರೀನ್ ಮತ್ತು ಬ್ಲೂ ಕಲರ್ ಮಿಕ್ಸ್ ಆಗಿರುವಂಥ ಒಂದು ಕಲರ್ ಕೋಟಿಂಗ್ ಚೇಂಜ್ ಆಗುತ್ತೆ. ಯಾಕಂದರೆ ಈ ಒಂದು ಆಲೂಗಡ್ಡೆಯಲ್ಲಿ ಕಂಪ್ಲೀಟ್ ಆಗಿ ಏನಾಗಿದೆ ಅಂದರೆ ಕರೆಂಟ್ ಪಾಸ್ ಆಗಿ ಪಾಸಿಟಿವ್ ಅಯಾನ್ಗಳಲ್ಲಿ ಬಂದು ಎಲೆಕ್ಟ್ರಾನ್ಗಳು ಅಕ್ಯುಮುಲೇಟ್ ಆಗಿದ್ದಾವೆ, ಪಾಸಿಟಿವ್ ಕಡೆಗೆ ಕರೆಂಟ್ ಪಾಸ್ ಆಗಿದೆ ಅಂತ ಹೇಳಿ ನಾವು ಈ ಒಂದು ಪ್ರಯೋಗದಿಂದ ನೋಡ್ಬೋದು. ಹಾಗಾಗಿ ತರಕಾರಿಗಳಲ್ಲಿ ಕೂಡ ಕರೆಂಟ್ ಪಾಸ್ ಆಗುತ್ತೆ ಅಂತ ಈ ಒಂದು ಪ್ರಯೋಗ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ವಿದ್ಯುತ್ ಲೇಪನ ಎಂದರೇನು ಅಥವಾ ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನು? ವಿದ್ಯುತ್ ಲೇಪನ ಎಂದರೆ ವಿದ್ಯುತ್ ಪ್ರವಾಹದ ಸಹಾಯದಿಂದ ಒಂದು ಲೋಹದ ಮೇಲೆ ಮತ್ತೊಂದು ಲೋಹದ ತೆಳುವಾದ ಪದರನ ಜಮಾವಣೆ ಮಾಡುವಂಥ ಪ್ರಕ್ರಿಯೆಗೆ ವಿದ್ಯುತ್ ಲೇಪನ ಅಂತ ಹೇಳಿ ಕರೀತಾರೆ. ಲೋಹದ ಮೇಲೆ ಇನ್ನೊಂದು ಲೋಹದ ಒಂದು ಲೇಪನ ಮಾಡುವುದಕ್ಕೆ ವಿದ್ಯುತ್ ಲೇಪನ ಅಂತ ಹೇಳಿ ಕರೀತಾರೆ. ವಿದ್ಯುತ್ ಲೇಪನ ಮಾಡುವಂಥ ವಿಧಾನ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಸೊ ಲೇಪ ವಸ್ತುವನ್ನು ಋಣ ವಿದ್ಯುದ್ವಾರ ಕ್ಯಾಥೋಡ್ಗೆ ಸಂಪರ್ಕಿಸುತ್ತಾರೆ. ಲೇಪನಕ್ಕೆ ಬಳಸುವ ಲೋಹವನ್ನು ಪಾಸಿಟಿವ್ ಎಂಡ್ಗೆ ಸಂಪರ್ಕಿಸುತ್ತಾರೆ. ಈ ಲೋಹದ ಲವಣಗಳು ದ್ರಾವಣವನ್ನು ವಿದ್ಯುದ್ವಾಹಕ ದ್ರಾವಣವಾಗಿ ಬಳಸುತ್ತಾರೆ. ವಿದ್ಯುತ್ ಪ್ರವಾಹದಲ್ಲಿ ಹರಿಸಿದಾಗ ಆ್ಯನೋಡ್ನ ಲೋಹ ಅಯಾನ್ಗಳು ಕ್ಯಾಥೋಡ್ಗೆ ಚಲಿಸಿ, ಕ್ಯಾಥೋಡ್ ಅಯಾನ್ಗಳು ಆ್ಯನೋಡ್ಗೆ ಚಲಿಸಿ ಅಲ್ಲಿ ಒಂದರ ಮೇಲೆ ಒಂದು ಪದರು ಜಮಾವಣೆ ಆಗುತ್ತೆ. ಈ ರೀತಿಯಾಗಿ ವಿದ್ಯುತ್ ಲೇಪನವನ್ನು ಮಾಡ್ತಾರೆ. ಲೇಪಿಸಬೇಕಾದ ವಸ್ತುವನ್ನು ಕ್ಯಾಥೋಡ್ಗೆ ಸಂಪರ್ಕಿಸುತ್ತಾರೆ. ಲೇಪನಕ್ಕೆ ಬಳಸುವ ಲೋಹವನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾರೆ. ಓಕೆ, ಈ ರೀತಿಯಾಗಿ ಲೇಪಿಸಬೇಕಾದ ವಸ್ತುವನ್ನು ನೆಗೆಟಿವ್, ಬಳಸಲಿಕ್ಕೆ ಬಳಸುವಂಥ ಒಂದು ಲೋಹವನ್ನು ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ವಿದ್ಯುತ್ ದ್ರಾವಣದ ಮೂಲಕ ವಿದ್ಯುತ್ತನ್ನು ಹರಿಸಿದಾಗ ಇಲ್ಲಿ ಲೋಹಗಳು ಒಂದಕ್ಕೊಂದು ಜಮಾವಣೆಯಾಗಿ ವಿದ್ಯುತ್ ಲೇಪನ ಉಂಟಾಗುತ್ತದೆ. ಉದಾಹರಣೆಗೆ ಕಬ್ಬಿಣದ ವಸ್ತುವಿನ ಮೇಲೆ ಕ್ರೋಮಿಯಂ ಲೇಪನವನ್ನು ಮಾಡೋದು. ಯಾಕಪ್ಪ ಅಂದರೆ ಕಬ್ಬಿಣವು ತುಕ್ಕು ಹಿಡಿದು ಬೇಗ ಇದು ಏನಾಗುತ್ತೆ, ಕಬ್ಬಿಣವು ಹಾಳಾಗುತ್ತದೆ ಅಂತ ಹೇಳಿ ಕ್ರೋಮಿಯಂ ಲೇಪನವನ್ನು ಮಾಡಿರ್ತಾರೆ.
ಕಬ್ಬಿನ ಇದನ್ನು ಕ್ಯಾಥೋಡ್ಗೆ ಬಳಸ್ತಾರೆ. ಕ್ರೋಮಿಯಮನ್ನು ಆ್ಯನೋಡ್ಗೆ ಬಳಸ್ತಾರೆ. ಕ್ರೋಮಿಯಂ ದ್ರಾವಣದಲ್ಲಿ ಬಳಸಿದಾಗ ಇಲ್ಲಿ ಎಲೆಕ್ಟ್ರೋಲೈಟ್ ಪ್ರೋಸೆಸ್ ನಡೆದಾಗ ಇಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಎನ್ನುವಂಥದ್ದು ನಡೆಯುತ್ತೆ. ಹಾಗಾದರೆ ವಿದ್ಯುತ್ ಲೇಪನ ಮಾಡುವಂಥ ಉಪಯೋಗ ಏನು? ಲೋಹವನ್ನು ತುಕ್ಕಿನಿಂದ ರಕ್ಷಿಸಬಹುದು, ವಸ್ತುವಿನ ಸುಂದರ ರೂಪ ನೀಡಲು, ಲೋಹದ ಬಲ ಮತ್ತು ಆಯುಷ್ಯವನ್ನು ಹೆಚ್ಚಿಸಲು, ಅಗ್ಗದ ಲೋಹದ ಮೇಲೆ ದುಬಾರಿ ಲೋಹದ ಲೇಪನ ಮಾಡುವಂಥದ್ದು. ಉದಾಹರಣೆಗೆ ಚಮಚೆಗಳ ಮೇಲೆ ಬೆಳ್ಳಿಯ ಲೇಪನ ಮತ್ತು ನಳಿಕೆಗಳ ಮೇಲೆ ಕ್ರೋಮಿಯಂ ಲೇಪನ, ಕಾರಿನ ಬಿಡಿಭಾಗಗಳಿಗೆ ನಿಕಲ್ನ ಲೇಪನ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ ಏನಪ್ಪ ಅಂದರೆ ವಿದ್ಯುತ್ ಲೇಪನವು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ ಒಂದು ಉದಾಹರಣೆಯಾಗಿದೆ. ಈ ಲೇಪನವು ಸಾಮಾನ್ಯವಾಗಿ ತೆಳುವಾದ ಪದರ ಆಗಿರುತ್ತದೆ. ಓಕೆ, ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದಾಗಿ ನಾವು ಪ್ರಮುಖ ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋಣ. ಸೊ ಇವಾಗ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮವನ್ನು ಎಂದರೆ ಏನು? ವಿದ್ಯುತ್ ಪ್ರವಾಹವು ದ್ರಾವಣದ ಮೂಲಕ ಹರಿದಾಗ ಉಂಟಾಗುವ ರಾಸಾಯನಿಕ ಬದಲಾವಣೆಗಳನ್ನು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಂತ ಹೇಳಿ ಕರಿತೀವಿ. ಯಾವುದೇ ಒಂದು ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ಅಲ್ಲಿ ರಾಸಾಯನಿಕವಾಗಿ ಬದಲಾವಣೆ ಆಗುವಂಥದ್ದನ್ನು ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂತ ಹೇಳಿ ಕರಿತೀವಿ. ಎರಡನೇ ಪ್ರಶ್ನೆ, ವಿದ್ಯುತ್ ವಿಚ್ಛೇದನ ಎಂದರೇನು? ವಿದ್ಯುತ್ ಪ್ರವಾಹದ ಮೂಲಕ ಒಂದು ಸಂಯೋಗವು ವಿಭಜನೆ ಆಗುವ ಪ್ರಕ್ರಿಯೆಯನ್ನು ವಿದ್ಯುತ್ ವಿಚ್ಛೇದಕ ಎಂದು ಕರೆಯಲಾಗುತ್ತೆ. ಅಂದರೆ ಒಂದು ವಿದ್ಯುತ್ ಪ್ರವಾಹ ಒಂದು ಸಂಯೋಗವನ್ನು ವಿಭಜನೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ವಿದ್ಯುತ್ ವಿಚ್ಛೇದನ ಅಂತೇಳಿ ಕರೀತಾರೆ. ಎಲೆಕ್ಟ್ರೋಲೈಟ್ ಎಂದರೇನು ಅಂತ ಇದೆ. ವಿದ್ಯುತ್ ಪ್ರವಾಹವನ್ನು ಹರಿಸುವ ದ್ರಾವಣವನ್ನು ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರಿತೀವಿ. ಯಾವ ದ್ರಾವಣ ತನ್ನ ಮೂಲಕ ವಿದ್ಯುತ್ತನ್ನು ಹರಿಲಿಕ್ಕೆ ಬಿಡುತ್ತೆ ಅದನ್ನು ಎಲೆಕ್ಟ್ರೋಲೈಟ್ ಅಂತ ಹೇಳಿ ಕರೀತಾರೆ. ಶುದ್ಧ ನೀರು ವಿದ್ಯುತ್ ಪ್ರವಾಹನ ಏಕೆ ಹರಿಸುವುದಿಲ್ಲ? ಅಂದರೆ ಶುದ್ಧ ನೀರಿನಲ್ಲಿ ವಿದ್ಯುತ್ ಏಕೆ ಹರಿಯುವುದಿಲ್ಲ ಅಂತ ಪ್ರಶ್ನೆ ಇದೆ. ಸೊ ಶುದ್ಧ ನೀರಿನಲ್ಲಿ ಯಾವುದೇ ರೀತಿಯಾದ ಅಯಾನುಗಳು ಕೊರತೆ ಇರುತ್ತೆ. ಇದರಿಂದ ದುರ್ಬಲ ವಾಹಕವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಅಯಾನುಗಳಿರೋದಿಲ್ಲ, ಹಾಗಾಗಿ ದುರ್ಬಲವಾಗಿರುತ್ತೆ. ವಿದ್ಯುತ್ ಪ್ರವಾಹದ 2 ರಾಸಾಯನಿಕ ಪರಿಣಾಮಗಳನ್ನು ನೀಡಿ ಅಂತ ಇದೆ. ಅನಿಲಗಳ ಬಿಡುಗಡೆ, ಲೋಹದ ಪದರ ಜಮಾವಣೆ ಅಥವಾ ವಿದ್ಯುತ್ ಲೇಪನ ಉಂಟಾಗುತ್ತೆ. 6ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಚ್ಛೇದನ ಯಾವ ಅನಿಲಗಳು ಉತ್ಪತ್ತಿಯಾಗುತ್ತವೆ? ಅಂದರೆ ಒಂದು ಸಂಯೋಗ ವಿಭಜನೆ ಹೊಂದುವಂಥ ಕ್ರಿಯೆಗೆ ವಿದ್ಯುತ್ ವಿಚ್ಛೇದನ ಅಂತೇಳಿ ಕರಿತೀವಿ. ಈ ಒಂದು ವಿದ್ಯುತ್ ವಿಚ್ಛೇದನ ಕ್ರಿಯೆಯಲ್ಲಿ ಉಂಟಾಗುವಂಥ ಅನಿಲ ಯಾವುದು ಅಂತ ಇದೆ. ಸೊ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲ, ಆ್ಯನೋಡ್ನಲ್ಲಿ ಆಕ್ಸಿಜನ್ ಅನಿಲ. ಪ್ರಶ್ನೆ ಸಂಖ್ಯೆ 7, ವಿದ್ಯುತ್ ಲೇಪನದ 2 ಉಪಯೋಗಗಳನ್ನು ಬರೆಯಿರಿ. ಲೋಹವನ್ನು ತುಕ್ಕಿನಿಂದ ರಕ್ಷಿಸಲು, ವಸ್ತುಗಳಿಗೆ ಆಕರ್ಷಣ ರೂಪ ನೀಡಲು ವಿದ್ಯುತ್ ಲೇಪನ ಬಳಸುತ್ತಾರೆ. ಸೊ ವಿದ್ಯುತ್ ಲೇಪನ ಅಂತಂದರೆ ಏನಪ್ಪ ಅಂದರೆ ಒಂದು ಲೋಹದ ಮೇಲೆ ಇನ್ನೊಂದು ಲೋಹದ ಪದರನ್ನು ಜಮಾವಣೆ ಮಾಡುವಂಥ ಒಂದು ಕ್ರಿಯೆಗೆ ವಿದ್ಯುತ್ ಲೇಪನ ಅಂತೇಳಿ ಕರಿತೀವಿ. ಉತ್ತಮ ವಾಹಕಗಳು ಮತ್ತು ದುರ್ಬಲ ವಾಹಕಗಳ ನಡುವಿನ ವ್ಯತ್ಯಾಸ ಏನು? ವಾಹಕಗಳು ವಿದ್ಯುತ್ ಪ್ರವಾಹವನ್ನು ಸುಲಭವಾಗಿ ಹರಿಯಲು ಬಿಡುತ್ತವೆ. ಇವುಗಳನ್ನು ಉತ್ತಮ ವಾಹಕಗಳು ಅಂತ ಕರಿತೀವಿ. ಉದಾಹರಣೆಗೆ ತಾಮ್ರ ಮತ್ತು ಅಲ್ಯೂಮಿನಿಯಂ. ದುರ್ಬಲ ವಾಹಕಗಳು ಅಂದರೆ ಏನಪ್ಪ ಅಂದರೆ ವಿದ್ಯುತ್ ಪ್ರವಾಹನ ತನ್ನ ಮೂಲಕ ಹರಿಯಲು ಬಿಡದೇ ಇರುವಂಥ ಅಥವಾ ಹರಿಯಲು ಕಷ್ಟವಾಗುವಂಥ ಒಂದು ಪರಿಣಾಮಕ್ಕೆ ವಿದ್ಯುತ್ ಪ್ರವಾಹ ಅಂತ ಕರಿತೀವಿ. ಅದಕ್ಕೆ ಉದಾಹರಣೆ ಶುದ್ಧ ನೀರು ಮತ್ತು ಪ್ಲಾಸ್ಟಿಕ್. ವಿದ್ಯುತ್ ಪ್ರವಾಹ ದ್ರವಗಳಲ್ಲಿ ಹೇಗೆ ಹರಿಯುತ್ತದೆ? ವಿದ್ಯುತ್ ಪ್ರವಾಹ ದ್ರವಗಳಲ್ಲಿ ವಿದ್ಯುತ್ ಪ್ರವಾಹವು ಅಯಾನುಗಳ ಚಲನೆಯಿಂದ ಹರಿಯುತ್ತದೆ. ಧನ ಅಯಾನುಗಳು ಕ್ಯಾಥೋಡ್ಗೆ, ಋಣ ಅಯಾನುಗಳು ಆ್ಯನೋಡ್ಗೆ ಚಲಿಸುತ್ತವೆ. ಪ್ರಶ್ನೆ 10, ವಿದ್ಯುತ್ ಲೇಪನದ ವಿಧಾನವನ್ನು ವಿವರಿಸಿ. ವಿದ್ಯುತ್ ಲೇಪನದಲ್ಲಿ ಲೇಪಿಸಬೇಕಾದ ವಸ್ತುವನ್ನು ಕ್ಯಾಥೋಡ್ ಆಗಿ, ಲೇಪನ ಲೋಹವನ್ನು ಆ್ಯನೋಡ್ ಆಗಿ ಸಂಪರ್ಕಿಸುತ್ತಾರೆ. ಆ ಲೋಹದ ಲವಣದ ದ್ರಾವಣವನ್ನು ಎಲೆಕ್ಟ್ರೋಲೈಟ್ ಎಂದು ಬಳಸಲಾಗುತ್ತದೆ.
ವಿದ್ಯುತ್ ಪ್ರವಾಹ ಹರಿದಾಗ ಲೋಹದ ಅಯಾನುಗಳು ಕ್ಯಾಥೋಡ್ ಮೇಲೆ ತೆಳುವಾದ ಪದರನ್ನು ಜಮಾವಣೆ ಮಾಡುತ್ತವೆ. ಈ ಒಂದು ಕ್ರಿಯೆಗೆ ವಿದ್ಯುತ್ ಲೇಪನ ವಿಧಾನ ಅಂತೇಳಿ ಕರಿತೀವಿ. 11ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳ ಉಪಯೋಗವನ್ನು ವಿವರಿಸಿ. ಇಲ್ಲಿ ಲೋಹದ ಶುದ್ಧೀಕರಣ, ವಿದ್ಯುತ್ ಲೇಪನ, ಅನಿಲಗಳ ತಯಾರಿಕೆ, ರಾಸಾಯನಿಕ ಸಂಯೋಜನೆಗಳ ಉತ್ಪಾದನೆಯಲ್ಲಿ. ಈಗ ಪ್ರಮುಖ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎಂದರೆ ಏನು? ಉಷ್ಣದ ಉತ್ಪತ್ತಿ, ಬೆಳಕು ಉತ್ಪತ್ತಿ, ರಾಸಾಯನಿಕ ಬದಲಾವಣೆ, ಚುಂಬಕತ್ವ. ಸರಿಯಾದ ಉತ್ತರ ಏನಪ್ಪ ಅಂದರೆ ರಾಸಾಯನಿಕ ಬದಲಾವಣೆ. ಎರಡನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ ದ್ರವಗಳಲ್ಲಿ ಹರಿಯುವುದು ಕಾರಣ ಏನು ಅಂತ ಇದೆ. ಸರಿಯಾದ ಉತ್ತರ ಯಾಕಪ್ಪ ಅಂದರೆ ನೇರವಾಗಿ ಉತ್ತರವನ್ನು ನೋಡ್ತಾ ಹೋಗೋಣ. ಅಯಾನುಗಳ ಚಲನೆಯಿಂದ ದ್ರವಗಳಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಎಲೆಕ್ಟ್ರೋಲೈಟ್ ಅಂತ ಕೇಳ್ತಾ ಇದ್ದಾರೆ. ಡೀಸೆಲ್ ನೀರು, ಕೆರೋಸಿನ್, ಉಪ್ಪಿನ ನೀರು, ಪ್ಲಾಸ್ಟಿಕ್. ಸರಿಯಾದ ಉತ್ತರ ಏನಪ್ಪ ಅಂದರೆ ಎಲೆಕ್ಟ್ರೋಲೈಟ್. ಅಂದರೆ ಉಪ್ಪಿನ ನೀರಿನಲ್ಲಿ ಎಲೆಕ್ಟ್ರೋಲೈಟನ್ನು ಅದ್ದಿದಾಗ ಅಲ್ಲಿ ಒಂದು ಬ್ಯಾಟ್ರಿ ಮೂಲಕ ವಿದ್ಯುತ್ತನ್ನು ಪಾಸ್ ಮಾಡಿದಾಗ ಅಲ್ಲಿ ಅಯಾನ್ಗಳ ಫಾರ್ಮೇಷನ್ ಆಗಿ ಪಾಸಿಟಿವ್ ಅಯಾನ್ ನೆಗೆಟಿವ್ಗೆ, ನೆಗೆಟಿವ್ ಅಯಾನ್ ಪಾಸಿಟಿವ್ಗೆ ಅಕ್ಯುಮುಲೇಟ್ ಆಗಿ ಅಲ್ಲಿ ಎಲೆಕ್ಟ್ರೋಲೈಟ್ ಫಾರ್ಮೇಷನ್ ಆಗುತ್ತೆ. ಸೊ ಅದು ಉಪ್ಪು ನೀರಿನಲ್ಲಿ ಮಾತ್ರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ. 4, ಶುದ್ಧ ನೀರು ವಿದ್ಯುತ್ ಪ್ರವಾಹನ ಸರಿಯಾಗಿ ಹರಿಸದ ಕಾರಣ ಇಲ್ಲಿ ಅಯಾನುಗಳ ಕೊರತೆ ಇರುತ್ತೆ. ಶುದ್ಧ ನೀರಿನಲ್ಲಿ ವಿದ್ಯುತ್ ಪ್ರವಾಹ ಯಾಕೆ ಉಂಟಾಗಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಬಣ್ಣ ಇಲ್ಲ, ಅದಕ್ಕೆ ಅಯಾನುಗಳ ಕೊರತೆ, ತಾಪಮಾನ ಕಡಿಮೆ, ದ್ರವ ಸ್ಥಿತಿ. ಸರಿಯಾದ ಉತ್ತರ ಅಯಾನುಗಳ ಕೊರತೆ. ನೆಕ್ಸ್ಟ್, ವಿದ್ಯುತ್ ದ್ವಿಚ್ಛೇದನದಲ್ಲಿ ಕ್ಯಾಥೋಡ್ನಲ್ಲಿ ಉತ್ಪತ್ತಿಯಾಗುವ ಅನಿಲ ಯಾವುದು? ಸರಿಯಾದ ಉತ್ತರ ಹೈಡ್ರೋಜನ್. ಕ್ಯಾಥೋಡ್ ಅಂದರೆ ಹೈಡ್ರೋಜನ್ ಮತ್ತು ಆ್ಯನೋಡ್ ಅಂದರೆ ಆಕ್ಸಿಜನ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ವಿಚ್ಛೇದನ ಎಂದರೆ ಏನು? ವಿದ್ಯುತ್ ವಿಚ್ಛೇದನ ಅಂದರೆ ಧ್ರುವೀಕರಣ, ಕರಗುವಿಕೆ, ವಿದ್ಯುತ್ ಮೂಲಕ ವಿಭಜನೆ, ಘನೀಕರಣ. ಸರಿಯಾದ ಉತ್ತರ ಇಲ್ಲಿ ಘನೀಕರಣ, ಕರಗುವಿಕೆ, ದ್ರವಿಸುವಿಕೆ ಇವೆಲ್ಲವೂ ಸ್ಟೇಟ್ ಚೇಂಜ್ ಆಗುತ್ತೆ. ಅಂದರೆ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಸರಿಯಾದ ಉತ್ತರ ವಿದ್ಯುತ್ ಮೂಲಕ ವಿಭಜನೆ ಆಗುವುದಕ್ಕೆ ವಿದ್ಯುತ್ ವಿಚ್ಛೇದನ ಅಂತೇಳಿ ಕರೀತಾರೆ. 7ನೇ ಪ್ರಶ್ನೆ, ವಿದ್ಯುತ್ ಲೇಪನದಲ್ಲಿ ಲೇಪಿಸಬೇಕಾದ ವಸ್ತುವನ್ನು ಯಾವ ದ್ರವಕ್ಕೆ ಸಂಪರ್ಕಿಸುತ್ತಾರೆ? ವಿದ್ಯುತ್ ಲೇಪನದಲ್ಲಿ ಲೇಪಿಸಬೇಕಾದ ವಸ್ತುವನ್ನು ಕ್ಯಾಥೋಡ್ಗೆ, ಲೇಪನಗೊಳ್ಳಬೇಕಾದ ವಸ್ತುವನ್ನು ಆ್ಯನೋಡ್ಗೆ ಬಳಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ವಿದ್ಯುತ್ ಲೇಪನದ ಉಪಯೋಗ ಯಾವುದು ಅಂತ ಇದೆ. ಸೊ ಯಾಕಪ್ಪ ಅಂದರೆ ತುಕ್ಕು ಹಿಡಿಯದಂತೆ ಕಬ್ಬಿಣಕ್ಕೆ ವಿದ್ಯುತ್ ಲೇಪನ ಮಾಡ್ತಾರೆ. ಯಾಕಪ್ಪ ಅಂದರೆ ಆ ಒಂದು ಕಬ್ಬಿಣ ತುಕ್ಕು ಹಿಡಿಬಾರ್ದು, ಅದಕ್ಕೆ ವಿದ್ಯುತ್ ಲೇಪನವನ್ನು ಮಾಡ್ತಾರೆ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ ಉದಾಹರಣೆ ಈ ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಮ್ಯಾಗ್ನೆಟ್, ಚುಂಬಕ ನಿರ್ಮಾಣ ಎನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದಲ್ಲಿ ಅನಿಲಗಳ ಬಿಡುಗಡೆ ಆಗುತ್ತೆ. ಸೊ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳ ಬಿಡುಗಡೆ ಆಗುತ್ತೆ. ಬಣ್ಣ ಬದಲಾವಣೆ ಕೂಡ ಆಗುತ್ತೆ. ಲೋಹದ ಪದರ ಜಮಾವಣೆ ಆಗುತ್ತೆ, ಆದರೆ ಚುಂಬಕ ನಿರ್ಮಾಣ ಆಗೋದಿಲ್ಲ. ನೆಕ್ಸ್ಟ್ 10ನೇ ಪ್ರಶ್ನೆ, ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ವಿದ್ಯುತ್ ಹರಿಸಿದಾಗ ತಾಮ್ರ ಜಮಾವಣೆ ಆಗುತ್ತದೆ. ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ವಿದ್ಯುತ್ ಹರಿಸಿದಾಗ ತಾಮ್ರ ಜಮಾವಣೆ ಆಗುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಉತ್ತಮ ವಿದ್ಯುತ್ ವಾಹಕ ದ್ರವ ಯಾವುದು? ಸರಿಯಾದ ಉತ್ತರ ನಿಂಬೆ ರಸ, ಲವಣ, ಸಿಟ್ರಿಕ್ ಆ್ಯಸಿಡು, ಉಪ್ಪು ನೀರು ಇವೆಲ್ಲ ಉತ್ತಮ ವಿದ್ಯುತ್ ವಾಹಕ ದ್ರವ ಆಗಿರುತ್ತೆ. ಸರಿಯಾದ ಉತ್ತರ ನಿಂಬೆ ರಸ. 12ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಸಂಭವಿಸುವುದು ಯಾವುದರಲ್ಲಿ ಅಂತ ಇದೆ. ಸೊ ಘನಗಳೆಲ್ಲ, ಅನಿಲಗಳೆಲ್ಲ ಅಥವಾ ದ್ರಾವಣಗಳಲ್ಲಿ ಅಥವಾ ಶೂನ್ಯದಲ್ಲಿ. ಸರಿಯಾದ ಉತ್ತರ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ಎನ್ನುವಂಥದ್ದು ದ್ರಾವಣಗಳಲ್ಲಿ ಉಂಟಾಗುತ್ತದೆ.
ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮದ ಮೂಲ ಕಾರಣ ಯಾವುದು ಅಂತ ಇದೆ. ಸರಿಯಾದ ಉತ್ತರ ಅಯಾನುಗಳ ಚಲನೆ. ಸರಿಯಾದ ಉತ್ತರ ಅಯಾನುಗಳ ಚಲನೆ. ಕೆಳಗಿನವುಗಳಲ್ಲಿ ಬಲವಾದ ಎಲೆಕ್ಟ್ರೋಲೈಟ್ ಯಾವುದು ಅಂತ ಇದೆ. ಸರಿಯಾದ ಉತ್ತರ NaCl ಜಲದ್ರಾವಣ ಅಥವಾ ಉಪ್ಪು ನೀರು ಅಂತ ಕೂಡ ಕರೀತಾರೆ. ಮೂರನೇ ಪ್ರಶ್ನೆ, ವಿದ್ಯುತ್ ವಿಚ್ಛೇದನ ಸಂದರ್ಭದಲ್ಲಿ ಕ್ಯಾಥೋಡ್ನಲ್ಲಿ ಯಾವ ಕ್ರಿಯೆ ನಡೆಯುತ್ತದೆ? ಇಲ್ಲಿ ಆಕ್ಸಿಡೇಷನ್ ನಡೆಯುತ್ತಾ ಅಥವಾ ರಿಡಕ್ಷನ್ ನಡೆಯುತ್ತಾ ಅಥವಾ ನ್ಯೂಟ್ರಲೈಸೇಷನ್ ನಡೆಯುತ್ತಾ ಅಥವಾ ಹೈಡ್ರೋಲೈಸಿಸ್ ನಡೆಯುತ್ತಾ? ಸರಿಯಾದ ಉತ್ತರ ಏನಾಗುತ್ತೆ? ರಿಡಕ್ಷನ್ ಅಂತ ಆಗುತ್ತೆ. ಯಾಕೆ ರಿಡಕ್ಷನ್ ಆಗುತ್ತೆ ಅಂದರೆ ಆ್ಯನೋಡ್ಗೆ ಆಕ್ಸಿಜನ್ ಹೋಗಿ ಜಮಾವಣೆ ಆದಾಗ ಅದು ಆಕ್ಸಿಡೇಷನ್ ಆಗುತ್ತೆ. ಕ್ಯಾಥೋಡ್ಗೆ ಹೈಡ್ರೋಜನ್ ಬಂದು ಜಮಾವಣೆ ಆಗುತ್ತೆ, ಅದಕ್ಕೆ ಇದು ರಿಡಕ್ಷನ್ ಆಗಿರುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ ರಿಡಕ್ಷನ್. ನೆಕ್ಸ್ಟ್ ಪ್ರಶ್ನೆ, ನೀರಿನ ವಿದ್ಯುತ್ ವಿಚ್ಛೇದನದಲ್ಲಿ ಉತ್ಪತ್ತಿಯಾಗುವ ಅನಿಲಗಳ ಸರಿಯಾದ ಜೋಡಿ ಯಾವುದು ಅಂತ ಇದೆ. ಸೊ ನೀರಿನ ವಿದ್ಯುತ್ ವಿಚ್ಛೇದನದಲ್ಲಿ ಉತ್ಪತ್ತಿಯಾಗುವ ಅನಿಲಗಳ ಜೋಡಿಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ H2O2 ಅಂದರೆ ನೀರಿನಲ್ಲಿ H2O ಎನ್ನುವಂಥ ರಾಸಾಯನಿಕ ಇರುತ್ತೆ. H+OH- ಈ ರೀತಿಯಾಗಿ ಅನಿಲಗಳ ಸರಿಯಾದ ಜೋಡಣೆ ಬಿಡುಗಡೆಯಾಗುವಂಥದ್ದು. ವಿದ್ಯುತ್ ಲೇಪನದಲ್ಲಿ ಲೇಪಿಸಬೇಕಾದ ವಸ್ತುವನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಕ್ಯಾಥೋಡ್ಗೆ ಬಳಸಲಾಗುತ್ತದೆ. ಲೇಪನಕ್ಕೆ ಒಳಗಾಗುವುದನ್ನು ಆ್ಯನೋಡ್ಗೆ ಜೋಡಿಸಿರ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ, ತಾಮ್ರದ ವಿದ್ಯುತ್ ಲೇಪನಕ್ಕೆ ಸೂಕ್ತ ಎಲೆಕ್ಟ್ರೋಲೈಟ್ ಯಾವುದು? ಸರಿಯಾದ ಉತ್ತರ ಏನಪ್ಪ ಅಂದರೆ ತಾಮ್ರ ಅಂದರೆ ಇದು ಕಾಪರ್ ಸಲ್ಫೇಟ್ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿದ್ಯುತ್ ಪ್ರವಾಹ ಹರಿದಾಗ ದ್ರಾವಣದ ಬಣ್ಣ ಬದಲಾವಣೆ ಆಗುವುದು ಇದಕ್ಕೆ ಕಾರಣ ಯಾಕಪ್ಪ ಅಂದರೆ ಇಲ್ಲಿ ಯಾವ ಒಂದು ಕಾರಣ ಅಂದರೆ ರಾಸಾಯನಿಕ ಸಂಯೋಜನ ಬದಲಾವಣೆ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಆಮ್ಲ ಕ್ಷಾರ ಪರೀಕ್ಷಕ ಅಲ್ಲದದ್ದು ಯಾವುದು? ಅಂದರೆ ಈ ಕೆಳಗಿನವುಗಳಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಗುರುತಿಸುವಂಥದ್ದು ಯಾವುದು ಅಲ್ಲ ಅಂತ ಇದೆ. ಸೊ ಲಿಟ್ಮಸ್ಸಿಂದ ನಾವು ಗುರುತಿಸ್ಬೋದು, ಫಿನಾಪ್ತಲಿಂದ ಗುರುತಿಸ್ಬೋದು, ಮಿಥೈಲ್ ಆರೆಂಜಿಂದ ಕೂಡ ಗುರುತಿಸ್ಬೋದು, ಗ್ಲೂಕೋಸಿಂದ ಇದು ಸಾಧ್ಯ ಇಲ್ಲ. ಸೊ ಆಪ್ಷನ್ ಡಿ ಸರಿಯಾಗಿದೆ. ಫಿನಾಪ್ತಲಿನ್ ಪರೀಕ್ಷಕ ಕ್ಷಾರ ದ್ರಾವಣದಲ್ಲಿ ತೋರಿಸುವ ಬಣ್ಣ ಯಾವುದು? ಗುಲಾಬಿ ಬಣ್ಣ. ಫಿನಾಪ್ತಲಿನ್ ದ್ರಾವಣದಲ್ಲಿ ಇದು ಗುಲಾಬಿ ಬಣ್ಣವನ್ನು ತೋರಿಸುತ್ತೆ. ನೆಕ್ಸ್ಟ್, ವಾಸನೆ ಪರೀಕ್ಷಕಕ್ಕೆ ಉದಾಹರಣೆ ಯಾವುದು? ವಾಸನೆ ಪರೀಕ್ಷಕಕ್ಕೆ ಉದಾಹರಣೆ ಯಾವುದು? ಸೊ ಲಿಟ್ಮಸ್ ಪೇಪರ್ ಸ್ಮೆಲ್ ಬರುತ್ತಾ, ಅರಿಶಿನ ಸ್ಮೆಲ್ ಬರುತ್ತಾ, ಈರುಳ್ಳಿ ಸ್ಮೆಲ್ ಬರುತ್ತಾ, ಮಿಥೈಲ್ ಆರೆಂಜ್ ಸ್ಮೆಲ್ ಬರುತ್ತಾ? ಸೊ ಈರುಳ್ಳಿ ಇಲ್ಲಿ ಸ್ಮೆಲ್ ಬರುತ್ತೆ. ನೆಕ್ಸ್ಟ್, LED ಕಾರ್ಯನಿರ್ವಹಿಸುವ ಮೂಲ ಸಿದ್ಧಾಂತ ಯಾವುದು? ಇಲ್ಲಿ LED ಕಾರ್ಯನಿರ್ವಹಿಸುವ ಮೂಲ ಸಿದ್ಧಾಂತ ಏನಂತಾರೆ ಅಂದರೆ ಎಲೆಕ್ಟ್ರೋಲ್ಯೂಮಿನೆಸೆನ್ಸ್. ಎಲೆಕ್ಟ್ರೋಲ್ಯೂಮಿನೆಸೆನ್ಸ್ ಅಂದರೆ ತನ್ನ ಮೂಲಕ ಎಲೆಕ್ಟ್ರಾನ್ಗಳನ್ನು ಎಮಿಟ್ ಮಾಡಿ ಬಿಡುವುದಕ್ಕೆ ಎಲೆಕ್ಟ್ರೋಲ್ಯೂಮಿನೆಸೆನ್ಸ್ ಅಂತ ಹೇಳಿ ಕರೀತಾರೆ. LED ಬೆಳಕು ಹೊರಸೂಸುವುದು ಯಾವ ಬಯಾಸ್ನಲ್ಲಿ? ಫಾರ್ವರ್ಡ್ ಬಯಾಸ್, ರಿವರ್ಸ್ ಬಯಾಸ್, ಶೂನ್ಯ ಬಯಾಸ್ ಅಥವಾ AC ಬಯಾಸ್? ಸರಿಯಾದ ಉತ್ತರ ಫಾರ್ವರ್ಡ್ ಬಯಾಸ್. ನೆಕ್ಸ್ಟ್, LEDಯನ್ನು ನೇರವಾಗಿ ಹೆಚ್ಚಿನ ವೋಲ್ಟ್ಗೆ ಸಂಪರ್ಕಿಸದ ಕಾರಣ ಏನು? LEDಗಳನ್ನು ಹೆಚ್ಚು ವಿದ್ಯುತ್ ಹರಿದರೆ LEDಗಳು ಏನಾಗುತ್ತೆ? ಹಾಳಾಗುತ್ತೆ. ಹಾಗಾಗಿ ಹೆಚ್ಚು ವೋಲ್ಟೇಜ್ ಇರುವಂಥದ್ದನ್ನು ಕನೆಕ್ಟ್ ಮಾಡೋದಿಲ್ಲ. ಸೊ ನೆಕ್ಸ್ಟ್, LED ಬಳಸುವುದರಿಂದ ಉಂಟಾಗುವ ಪ್ರಮುಖ ಲಾಭ ಎಂಥದ್ದು ಅಂತ ಇದೆ. ಹೆಚ್ಚು ತಾಪಮಾನ, ಹೆಚ್ಚು ವಿದ್ಯುತ್ ಬಳಕೆ, ಕಡಿಮೆ ಶಕ್ತಿ ನಷ್ಟ, ಹೆಚ್ಚಿನ ವೋಲ್ಟೇಜ್ ಆಗುತ್ತೆ. ಸರಿಯಾದ ಉತ್ತರ ಕಡಿಮೆ ಶಕ್ತಿ ನಷ್ಟ ಉಂಟಾಗುತ್ತದೆ. ಸೊ ಇಷ್ಟು ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಚಾಪ್ಟರ್ಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಒಂದು ಚಾನಲ್ಗೆ ಮೊದಲ ಬಾರಿಗೆ ನೀವು ವಿಸಿಟ್ ಕೊಟ್ಟಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಈ ಒಂದು ಚಾಪ್ಟರ್ನ ಎಕ್ಸಸೈಸನ್ನು ಕೂಡ ನೋಡೋಣ. ಸೊ ಇಲ್ಲಿ ಎಕ್ಸಸೈಸಲ್ಲಿ ಇರ್ತಾ ಹೋಗೋಣ. ವಿದ್ಯುತ್ ಪ್ರವಹಿಸಲು ಬಿಡುವ ಹೆಚ್ಚಿನವು ಏನಾಗಿರ್ತಾವಪ್ಪ? ಡ್ಯಾಶ್ ಮತ್ತು ಡ್ಯಾಶ್ಗಳ ದ್ರಾವಣಗಳಾಗಿರ್ತವೆ, ಉತ್ತಮ ವಾಹಕಗಳಾಗಿರ್ತವೆ ಮತ್ತು ಇವು ವಿದ್ಯುತ್ ರಾಸಾಯನಿಕ ದ್ರಾವಣಗಳಾಗಿರ್ತವೆ.
ದ್ರಾವಣದ ಮೂಲಕ ವಿದ್ಯುತ್ ಪ್ರವೇಶ ಮಾಡುವುದರಿಂದ ರಾಸಾಯನಿಕ ಪರಿಣಾಮ ಉಂಟಾಗುತ್ತದೆ. ತಾಮ್ರದ ಸಲ್ಫೇಟ್ ದ್ರಾವಣದ ಮೂಲಕ ವಿದ್ಯುತ್ ಹಾಯಿಸಿದಾಗ ತಾಮ್ರ ಸಂಗ್ರಹಣೆಯಾಗುವ ಪಟ್ಟಿಯನ್ನು ಬ್ಯಾಟರಿಯ ಕ್ಯಾಥೋಡ್ ತುದಿಗೆ ಜೋಡಿಸಲಾಗುತ್ತದೆ. ಒಂದು ಲೋಹದ ಮೇಲೆ ಇನ್ನೊಂದು ಲೋಹನ ತೆಳು ಪದರನ ಲೇಪನ ಮಾಡುವ ವಿದ್ಯುತ್ ಹಾಯಿಸುವ ಮೂಲಕ ಈ ಒಂದು ಪ್ರಕ್ರಿಯೆಯನ್ನು ವಿದ್ಯುತ್ ಲೇಪನ ಎಂದು ಕರೆಯಲಾಗುತ್ತದೆ. ಪರೀಕ್ಷಕದ ಎರಡು ತುದಿಗಳನ್ನು ದ್ರಾವಣದಲ್ಲಿ ಮುಳುಗಿಸಿದಾಗ ಕಾಂತಸೂಜಿ ವಿಚಲನೆಯನ್ನು ತೋರಿಸುತ್ತದೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇಲ್ಲಿ ವಿದ್ಯುತ್ ರಾಸಾಯನಿಕ ಪರಿಣಾಮ ಉಂಟಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆಗಳು ಈ ರೀತಿಯಾಗಿದ್ದಾವೆ. ಎರಡು ದ್ರವಗಳು ಸಮ ಪ್ರಮಾಣದ ವಿದ್ಯುತ್ ವಾಹಕಗಳಾಗಿರ್ತವೆ. ದ್ರವಗಳ ವಿದ್ಯುತ್ ವಾಹಕತೆ ಈ ರೀತಿಯಾಗಿ ಹೋಲಿಸುವುದು ಸೂಕ್ತವಲ್ಲ ಅಂತ ಇದೆ. ಸೊ ಇದು ಒಂದು ಚಟುವಟಿಕೆ ಇದೆ. ಪ್ರಶ್ನೆಗಳನ್ನು ನಾವು ಗಮನಿಸೋಣ. ಶುದ್ಧ ನೀರಿನ ಮೂಲಕ ವಿದ್ಯುತ್ ಪ್ರವೇಶಿಸುವುದಿಲ್ಲ, ಇಲ್ಲದಿದ್ದರೆ ಅದು ವಿದ್ಯುತ್ ವಾಹಕವಾಗಲು ಏನು ಮಾಡಬೇಕು? ಶುದ್ಧ ನೀರಿನಲ್ಲಿ ಯಾವುದೇ ರೀತಿಯಾದ ಅಯಾನ್ಗಳು ಇರುವುದಿಲ್ಲ. ಈ ಶುದ್ಧ ನೀರಿನಲ್ಲಿ ನಿಂಬೆ ರಸ ಅಥವಾ ಉಪ್ಪಿನಿಂದ ಆ ಒಂದು ನೀರನ್ನು ಕಲಕಿದಾಗ ಅದು ವಿದ್ಯುತ್ ವಾಹಕ ಆಗಿರುತ್ತೆ. ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನು ನಂದಿಸಲು ನೀರನ್ನು ಉಪಯೋಗಿಸುವ ಮೊದಲು ವಿದ್ಯುತ್ ಶಕ್ತಿಯ ಮುಖ್ಯ ಸರಬರಾಜನ್ನು ನಿಲ್ಲಿಸುತ್ತಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ನೀರಿನ ಮೂಲಕ ವಿದ್ಯುತ್ ಸರಬರಾಜು ಆಗುತ್ತದೆ. ಹಾಗಾಗಿ ನೀರಿನ ಸರಬರಾಜನ್ನು ಮೊದಲಿಗೆ ನಂದಿಸ್ತಾರೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಕರಾವಳಿ ತೀರ ಪ್ರದೇಶದಲ್ಲಿರುವ ಮಗು ಕುಡಿಯುವ ನೀರನ್ನು ಮತ್ತು ಸಮುದ್ರ ನೀರನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾನೆ. ಕಾಂತಸೂಜಿಯ ಬಾಗುವಿಕೆಯ ಪ್ರಮಾಣ ಸಮುದ್ರ ನೀರಿನಲ್ಲಿ ಹೆಚ್ಚಿರುವುದನ್ನು ಕಂಡುಕೊಳ್ಳುತ್ತಾನೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಸಮುದ್ರದ ನೀರಿನಲ್ಲಿ ಹೆಚ್ಚು ಲವಣಾಂಶ ಇರುತ್ತೆ, ಅಲ್ಲಿ ಹೆಚ್ಚು ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ. ಅದಕ್ಕೆ ಕಾಂತಸೂಜಿಯು ಸಮುದ್ರ ನೀರಿನಲ್ಲಿ ಹೆಚ್ಚು ಡಿಫ್ಲೆಕ್ಷನ್ ಆಗಿ ತೋರಿಸುತ್ತೆ. 9ನೇ ಪ್ರಶ್ನೆ. ಜೋರಾಗಿ ಮಳೆ ಬರುತ್ತಿರುವಾಗ ಎಲೆಕ್ಟ್ರಿಷಿಯನ್ ಹೊರಭಾಗದಲ್ಲಿ ವಿದ್ಯುತ್ ರಿಪೇರಿ ಮಾಡುವುದಕ್ಕೆ ಸೂಕ್ತವೇ? ವಿವರಿಸಿ. ಸೊ ಸರಿಯಾದ ಇದು ತಪ್ಪಾದ ಉತ್ತರ. ಅಂದರೆ ಜೋರಾಗಿ ಮಳೆ ಬರುವಂಥ ಸಂದರ್ಭದಲ್ಲಿ ಎಲೆಕ್ಟ್ರಿಷಿಯನ್ಗಳು ರಿಪೇರಿ ಮಾಡುವುದು ಸೂಕ್ತವಲ್ಲ. ಯಾಕಂದರೆ ನೀರಿನ ಮೂಲಕ ವಿದ್ಯುತ್ ಸರಬರಾಜು ಆಗುತ್ತೆ. ಹಾಗಾಗಿ ಕೆಲವೊಂದು ಬಾರಿ ಲೈಟ್ನಿಂಗ್ ಅಂದರೆ ಗುಡುಗು ಸಿಡಿಲು ಇರೋದರಿಂದ ನೇರವಾಗಿ ವಿದ್ಯುತ್ ತಾಕುವಂಥ ಸಂದರ್ಭ ಇರುತ್ತೆ. ಮಳೆ ನೀರು ಆವೇಶಿತ ನೀರಿನಷ್ಟೇ ಶುದ್ಧವಾಗಿರುತ್ತದೆ ಎಂದು ಪಹೇಲಿ ಕೇಳಿರ್ತಾರೆ. ಆದ್ದರಿಂದ ಅವಳು ಮಳೆಯ ನೀರನ್ನು ಗಾಜಿನ ಲೋಟದಲ್ಲಿ ಸಂಗ್ರಹಿಸಿ ಅದನ್ನು ಪರೀಕ್ಷಕದ ಮೂಲಕ ಪರೀಕ್ಷಿಸುತ್ತಾಳೆ. ಅವಳಿಗೆ ಆಶ್ಚರ್ಯ ಕಾದಿರುತ್ತದೆ. ಯಾಕಪ್ಪ ಅಂದರೆ ಕಾಂತಸೂಜಿಯಲ್ಲಿ ವಿಚಲನೆ ಕಂಡುಬರುತ್ತದೆ. ಹೀಗಾಗಲು ಕಾರಣವೇನು? ಮಳೆ ನೀರು ಅತ್ಯಂತ ಶುದ್ಧವಾಗಿರುತ್ತದೆ. ಆದರೆ ಮಳೆ ನೀರು ಭೂಮಿಯ ವಾತಾವರಣಕ್ಕೆ ಸೇರಿದಾಗ ಅಲ್ಲಿ ಕೆಲವು ಅಯಾನುಗಳು ಆ ನೀರಿನೊಂದಿಗೆ ರಾಸಾಯನಿಕ ಪರಿಣಾಮ ಉಂಟಾಗಿ ಮಳೆ ನೀರು ಕೂಡ ಏನಾಗಿರುತ್ತೆ ಅಂದರೆ ಅಯಾನುಗಳನ್ನು ಹೊಂದಿ ಭೂಮಿಗೆ ಬಂದಿರುತ್ತದೆ. ಹಾಗಾಗಿ ಕಾಂತಸೂಜಿಯಲ್ಲಿ ವಿಚಲನೆ ಕಂಡುಬರುತ್ತದೆ. ನಮ್ಮ ಸುತ್ತಮುತ್ತಲೂ ಕಂಡುಬರುವ ವಿದ್ಯುತ್ ಲೇಪನ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಇಷ್ಟು ಅಭ್ಯಾಸದಲ್ಲಿ ಬರುವಂಥ ಪ್ರಶ್ನೆ ಪತ್ರಿಕೆಗಳ ಪ್ರಶ್ನೋತ್ತರಗಳ ಡಿಸ್ಕಷನ್ ಈ ರೀತಿಯಾಗಿತ್ತು. ಸೊ ಇಂಥದ್ದೇ ಮತ್ತಷ್ಟು ವಿಡಿಯೋಗಳಿಗಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.